ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಅದ್ಧೂರಿ ಗಣರಾಜ್ಯೋತ್ಸವ ಕಾರ್ಯಕ್ರಮ. ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಕರ್ನಾಟಕದ ಆದಾಯದ ಮೇಲೆ ದೇಶ ನಿಂತಿದೆ, ಪ್ರತಿಫಲ ಮಾತ್ರ ಶೂನ್ಯ. ರಾಜ್ಯಗಳ ಶಕ್ತಿ ಕುಂದಿಸಿದರೆ ದೇಶದ ಪ್ರಗತಿ ನಿಲ್ಲುತ್ತದೆ. ಚಿನ್ನದ ಮೊಟ್ಟೆ ಇಡುವ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ. ತೆರಿಗೆ ಕೊಡೋ ರಾಜ್ಯಕ್ಕೆ ದಂಡನೆ, ಪಡೆಯುತ್ತಿರುವ ರಾಜ್ಯಕ್ಕೆ ಬಹುಮಾನ. ಸಚಿವ ಕೃಷ್ಣ ಬೈರೇಗೌಡ. ಸಿರಿಧಾನ್ಯಗಳು ಮತ್ತು ಆಲೂಗಡ್ಡೆ ರೈತರು ಭಾರತೀಯ ಆಹಾರ ಸಂಸ್ಕೃತಿಯ ಜೀವಂತ ಸಾಕ್ಷಿ. ಸಾವಿರಾರು ವರ್ಷಗಳಿಂದ ಸಿರಿಧಾನ್ಯಗಳು ಮತ್ತು ರೈತರ ಶ್ರಮ ಆರೋಗ್ಯಕರ ಜೀವನಕ್ಕೆ ಪೂರಕ. ಸಿರಿಧಾನ್ಯ ಹಬ್ಬ ಮತ್ತು ವಾಣಿಜ್ಯ ಮೇಳ 2026ರಲ್ಲಿ ಕೃಷ್ಣ ಬೈರೇಗೌಡ ಮಾಹಿತಿ. ಹಾಸನದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಹಾಸನದಲ್ಲೂ 77ನೇ ಗಣರಾಜ್ಯೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರು ರಾಷ್ಟ್ರಧ್ವಜವನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಸ್ವರೂಪ್, ಜಿಲ್ಲಾಧಿಕಾರಿ ಲತಾಕುಮಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ, ಜಿಲ್ಲಾ ಪಂಚಾಯತ್ ಸಿಇಒ ಪೂರ್ಣಿಮಾ ಹಾಗೂ ಡಿಎಫ್ಒ ಸೌರಭ್ ಕುಮಾರ್ ಉಪಸ್ಥಿತರಿದ್ದರು. ಪೊಲೀಸ್, ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ತಂಡಗಳಿಂದ ಸಚಿವರು ಗೌರವ ವಂದನೆ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ ಅವರು ವೈವಿಧ್ಯತೆ ನಮ್ಮ ದೇಶದ ಶಕ್ತಿ ಎಂದು ಹೇಳಿದರು. ಹಲವು ಭಾಷೆ, ಸಂಸ್ಕೃತಿಗಳಿಂದ ಭಾರತ ದೇಶ ಬಲಿಷ್ಠವಾಗಿದೆ. ಆದರೆ ಕೇಂದ್ರ ಸರ್ಕಾರ ಒಂದೇ ಭಾಷೆ, ಒಂದೇ ಸಂಸ್ಕೃತಿ ಎನ್ನುವ ಮೂಲಕ ಹಿಂದಿ ಭಾಷೆಯನ್ನು ಬಲವಂತವಾಗಿ ಹೇರುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರು. ಭಾಷೆ ಮತ್ತು ಸಂಸ್ಕೃತಿಯ ಮೇಲೆ ದಾಳಿ ನಡೆದಿರುವಂತೆಯೇ ಕರ್ನಾಟಕದ ಆರ್ಥಿಕ ಶಕ್ತಿಯನ್ನು ಕುಂದಿಸುವ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತಿದೆ ಎಂದು ಟೀಕಿಸಿದರು. ಕರ್ನಾಟಕವನ್ನು ಅಕ್ಷಯಪಾತ್ರೆಯಂತೆ ಬಳಸಿಕೊಂಡು ರಾಜ್ಯಕ್ಕೆ ನ್ಯಾಯಯುತ ತೆರಿಗೆ ಪಾಲು ನೀಡುತ್ತಿಲ್ಲ ಎಂದು ಹೇಳಿದರು. ಕಳೆದ ಬಾರಿ ನೀಡಿದ 4.7ರಷ್ಟು ತೆರಿಗೆ ಪಾಲಿಗಿಂತ ಹೆಚ್ಚು ಪಾಲು ನೀಡಿದರೆ ಮಾತ್ರ ರಾಜ್ಯಕ್ಕೆ ನ್ಯಾಯ ಸಿಗುತ್ತದೆ. ರಾಜ್ಯಗಳಿಗೆ ಅನ್ಯಾಯ ಮಾಡಿದರೆ ಅದು ದೇಶದ ಪ್ರಗತಿಗೂ ಒಳ್ಳೆಯದಲ್ಲ. ರಾಜ್ಯಗಳು ಶಕ್ತಿಶಾಲಿಯಾಗಿದ್ದರೆ ಮಾತ್ರ ದೇಶ ಶಕ್ತಿಶಾಲಿಯಾಗುತ್ತದೆ ಎಂದು ಅವರು ಹೇಳಿದರು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ದುರ್ಬಲಗೊಳಿಸುವ ಮೂಲಕ ಬಡವರ ಶಕ್ತಿಯನ್ನ ಕುಂದಿಸಲಾಗುತ್ತಿದೆ. ಈ ಯೋಜನೆಯನ್ನ ಪುನಶ್ಚೇತನಗೊಳಿಸಬೇಕೆಂದು ಸಚಿವರು ಆಗ್ರಹಿಸಿದ್ದಾರೆ. ಧರ್ಮ ವೈವಿಧ್ಯತೆ, ಜಾತಿಗಳ ವೈವಿಧ್ಯತೆ, ಇವೆಲ್ಲವುಗಳ ನಡುವೆ ಒಂದಾಗಿ ನಾವು ಮುಂದೆ ಸಾಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಅದು ಭಾರತ ದೇಶ ಮಾತ್ರ. ಇಷ್ಟೊಂದು ವೈವಿಧ್ಯತೆಯನ್ನ ಇಟ್ಕೊಂಡು ಯಾರೂ ಕೂಡ ಒಂದು ಒಕ್ಕೂಟವಾಗಿ ಪ್ರಪಂಚದಲ್ಲಿ ಮುಂದೆ ಹೆಜ್ಜೆ ಇಡ್ಲಿಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲ. ಅದು ಪ್ರಪಂಚಕ್ಕೆ ಸಾಧ್ಯ ಅಂತ ತೋರಿಸ್ಕೊಟ್ಟಿರುವಂತಹದ್ದು ಭಾರತ ದೇಶ. ನಮ್ಮ ಶಕ್ತಿನೇ ನಮ್ಮ ವೈವಿಧ್ಯತೆ. ಅದು ಯಾವ ಭಾಷೆ ಇರ್ಬೋದು, ಸಂಸ್ಕೃತಿ ಇರ್ಬೋದು, ಆಚಾರ ವಿಚಾರ ಇರ್ಬೋದು, ನಂಬಿಕೆಗಳಿರ್ಬಹುದು, ಜೀವನ ಶೈಲಿಗಳಿರ್ಬಹುದು, ಇವೆಲ್ಲ ಕೂಡ ನಮ್ಮ ದೇಶದ ವೈವಿಧ್ಯತೆಯೇ ನಮ್ಮ ಆಸ್ತಿ. ವೈವಿಧ್ಯತೆಯನ್ನ ಸಂಭ್ರಮಿಸ್ತಕ್ಕಂಥದ್ದು ನಮ್ಮ ಸಂವಿಧಾನ. ಪ್ರತಿಯೊಂದನ್ನು ಕೂಡ, ಪ್ರತಿಯೊಬ್ಬರನ್ನು ಕೂಡ ಗೌರವಿಸಬೇಕು ಅಂತ ಸಂವಿಧಾನ ನಮಗೆ ಪಾಠ ಮಾಡುತ್ತೆ. ಆದರೆ ಇವತ್ತು ದೇಶದಲ್ಲಿ ಒಂದೇ ಭಾಷೆ, ಒಂದೇ ರೀತಿ, ಒಂದೇ ಸಂಸ್ಕೃತಿ, ಒಂದೇ ಧರ್ಮ, ಇವೆಲ್ಲವುಗಳನ್ನ ಬಲವಂತವಾಗಿ ನಮ್ಮ ಮೇಲೆ ಹೇರುವಂತಹ ಕೆಲಸ ನಡೀತಾ ಇರೋದು ಕೂಡ ಸಂವಿಧಾನಕ್ಕೆ ತದ್ವಿರುದ್ಧ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಕನ್ನಡ ಭಾಷೆಯ ಮೇಲೆ ನಿರಂತರವಾಗಿ ಕೇಂದ್ರ ಸರ್ಕಾರ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ನಮ್ಮ ಭಾಷೆಯನ್ನ ಹತ್ತಿಕ್ಕಿ ಬಲವಂತವಾಗಿ ನಮ್ಮ ಮೇಲೆ ಹಿಂದಿಯನ್ನ ಏರ್ತಕ್ಕಂತ ಪ್ರಯತ್ನಗಳು ಇನ್ನಷ್ಟು ಹೆಚ್ಚಾಗ್ತಾ ಇದೆ, ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಇವೆಲ್ಲ ಹಿಂದೆ ಪ್ರಯತ್ನ ಆದಾಗ ಅದರ ವಿರುದ್ಧ ದೊಡ್ಡ ಚಳುವಳಿಗಳು ಆಗಿ ಭಾಷಾ ವೈವಿಧ್ಯತೆಯನ್ನ ಕಾಪಾಡತಕ್ಕಂತಹ ಕೆಲಸ ನಮ್ಮ ದೇಶದಲ್ಲಿ ಆಗಿದೆ. ಆದರೆ ಇವತ್ತು ವ್ಯವಸ್ಥಿತವಾಗಿ
ನಮ್ಮ ಭಾಷೆಯನ್ನು ಹತ್ತಿಕ್ಕತಕ್ಕಂಥ ಕೆಲಸ ದುಸ್ಸಾಹಸಕ್ಕೆ ಮತ್ತೊಮ್ಮೆ ಅಧಿಕಾರ ದುರುಪಯೋಗ ಮಾಡಿಕೊಂಡು ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರ ಬಗ್ಗೆನೂ ನಾವು ಎಚ್ಚೆತ್ತುಕೊಳ್ಬೇಕು. ಅದು ಕೂಡ ಸಂವಿಧಾನಕ್ಕೆ ಮಾಡ್ತಕ್ಕಂತಹ ಗೌರವ ಅಲ್ಲ. ಭಾಷೆ ಸಂಸ್ಕೃತಿಯ ಮೇಲೆ ದಾಳಿ ಆದ್ರೆ ಮತ್ತೊಂದು ಕಡೆ ನಮ್ಮಂತಹ ಪ್ರಗತಿಪರ ರಾಜ್ಯಗಳು ನಮ್ಮ ಆರ್ಥಿಕ ಶಕ್ತಿಯನ್ನ ಕುಂದಿಸುವಂತಹ ವ್ಯವಸ್ಥಿತ ಪ್ರಯತ್ನವನ್ನು ಕೂಡ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಕರ್ನಾಟಕ ಒಂದು ರೀತಿ ದೇಶಕ್ಕೆ ಕೊಡುಗೆಯನ್ನ ಕೊಡ್ತಕ್ಕಂತಹ ಅಕ್ಷಯ ಪಾತ್ರೆ ಕರ್ನಾಟಕ ಅಂತ ಹೇಳಬಹುದು. ನಾವು ಇಲ್ಲಿ ಆಗ್ತಕ್ಕಂಥ ಉತ್ಪಾದನೆ, ಇಲ್ಲಿಂದ ಬರ್ತಕ್ಕಂತಹ ಆದಾಯ ಇವತ್ತು 4-6 ಬಡ ರಾಜ್ಯಗಳಿಗೆ ಸಹಾಯ ಮಾಡ್ತಾ ಇದೆ. ಕೇಂದ್ರ ಸರ್ಕಾರ ನಡೀಲಿಕ್ಕೆ ಕರ್ನಾಟಕದ ಆದಾಯ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದೆ. ಆದ್ರೆ ಕರ್ನಾಟಕಕ್ಕೆ ತನ್ನ ಪಾಲು ಸಿಗಬೇಕಾದಾಗ ನಿರಂತರವಾಗಿ ಕಳೆದ 10 ವರ್ಷದಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ. ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ನಮ್ಗೆ ಅನುದಾನ ಸಿಗ್ತಾ ಇಲ್ಲ. ಕೇಂದ್ರದಿಂದ ಬರಬೇಕಾದಂತಹ ಅನುದಾನಗಳು ನಮ್ಗೆ ಬರ್ತಾ ಇಲ್ಲ. ಸಾಲದಕ್ಕೆ ಹಣಕಾಸು ಆಯೋಗವನ್ನ ಮುಂದಿಟ್ಕೊಂಡು ಕರ್ನಾಟಕದ ನಮ್ಮ ತೆರಿಗೆಯಲ್ಲಿ ನಮ್ಮ ಪಾಲನ್ನ ದಿನೇ ದಿನೇ ಕಡಿಮೆ ಮಾಡೋದರ ಮುಖಾಂತರ ನಮ್ಮ ಶಕ್ತಿಯನ್ನ ಕುಂದಿಸಿ ನಮ್ಮನ್ನು ಕೂಡ ಒಂದು ರೀತಿ ಕಪಿಮುಷ್ಟಿಗೆ ತೆಗೆದುಕೊಳ್ತಕ್ಕಂತ ಪ್ರಯತ್ನ ನಡೀತಾ ಇದೆ. ಹೋದ ಹಣಕಾಸು ಆಯೋಗದವರು ನಮ್ಮ ರಾಜ್ಯದ ಪಾಲು ತೆರಿಗೆಯಲ್ಲಿ ನಮ್ಮ ಪಾಲನ್ನ 23% ಕಡಿತ ಮಾಡಿ ಇವತ್ತು ಕರ್ನಾಟಕವನ್ನ ಆರ್ಥಿಕ ಸಂಕಷ್ಟದ ಕಡೆಗೆ ದೂಡುವಂತ ಪ್ರಯತ್ನ ಮಾಡಿದ್ದಾರೆ. ಈಗ ಮತ್ತೊಂದು ಹಣಕಾಸು ಆಯೋಗ ತನ್ನ ವರದಿಯನ್ನ ಕೊಡುವಂತ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಕಳೆದ ಬಾರಿ ಏನಿತ್ತು ಕನಿಷ್ಠ ಅಷ್ಟಾದ್ರೂ ತೆರಿಗೆಯಲ್ಲಿ ನಮ್ಮ ಪಾಲು ಕೊಡುವಂತ ಕೆಲಸ ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ನಮ್ಮ ಪಾಲನ್ನ ಕೊಡಬೇಕು. ಯಾಕಂದ್ರೆ ದೇಶಕ್ಕೆ ಆದಾಯ ಕೊಡುಗೆ ಕೊಡ್ತಕ್ಕಂಥದ್ರಲ್ಲಿ ಕರ್ನಾಟಕ ಇಡೀ ದೇಶದಲ್ಲಿ 1ನೇ ಸ್ಥಾನದಲ್ಲಿದೆ. ದೇಶಕ್ಕೆ ಅತಿ ಹೆಚ್ಚು ತೆರಿಗೆ ನೀಡುವ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಕೃಷ್ಣ ಬೈರೇಗೌಡ ಕಿಡಿಕಾರಿದರು. ಕರ್ನಾಟಕಕ್ಕೆ ನಿರಂತರವಾಗಿ ಅನ್ಯಾಯ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ಏನು ಉತ್ತರ ಕೊಡ್ಲಿ? ಮೇಕೆದಾಟು ಯೋಜನೆ ಅದು ಆದರೆ ಹಾಸನ, ಮಂಡ್ಯ, ರಾಮನಗರ, ಬೆಂಗಳೂರು ಈ ಭಾಗದ ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ. ಕುಡಿಯೋದಕ್ಕೆ ನೀರು ಸಿಗುತ್ತೆ. ಹೇಮಾವತಿ ಯೋಜನೆಯಲ್ಲಿ ನಾಲೆ ಅಂಚಿನಲ್ಲಿ ಇರ್ತಕ್ಕಂಥ ರೈತರಿಗೆ ಇವತ್ತಿಗೂ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಮೇಕೆದಾಟು ಯೋಜನೆ ಆದರೆ ಎಲ್ಲ ರೈತರಿಗೂ ಕೂಡ ಕುಡಿಯೋ ನೀರು ಕೊಡಬಹುದು ಮತ್ತು ಅಂಚಿನಲ್ಲಿರ್ತಕ್ಕಂಥ ರೈತರಿಗೆ ನೀರಾವರಿ ಕೊಡಬಹುದು. ತಮಿಳುನಾಡಿನವರು ಸುಪ್ರೀಂ ಕೋರ್ಟಿಗೆ ಇದಕ್ಕೆ ಅನುಮತಿ ಕೊಡಬಾರದು ಅಂತ ದಾವೆ ಹೂಡಿದ್ರೆ ಸುಪ್ರೀಂ ಕೋರ್ಟ್ನವರು ಅದನ್ನು ಸಗಟಾಗಿ ತಿರಸ್ಕಾರ ಮಾಡಿದ್ದಾರೆ. ಇವತ್ತಿಗೂ ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಅನುಮತಿಯನ್ನು ಕೊಟ್ಟಿಲ್ಲ. ಕೊಡಿಸ್ಬಹುದಲ್ವಾ? ಕೊಡಿಸಿ ಮಾತನಾಡಿದರೆ ನಾವು ಕೂಡ ಅವ್ರು ಹೇಳಿದ ಮಾತಿಗೆ ತಲೆ ಬಗ್ಗುತ್ತೇವೆ, ಕೇಳ್ತೇವೆ. ನಾವು ಕೇಳ್ತಾ ಇರೋದೇನು? ಸಮುದ್ರಕ್ಕೆ ಹೋಗ್ತಾ ಇರೋ ನೀರು ಯಾರಿಗೂ ಪ್ರಯೋಜನ ಆಗ್ತಾ ಇಲ್ಲ. ಅದು ಕರ್ನಾಟಕದ ಜನಗಳಿಗೆ ಕುಡಿಯೋ ನೀರಾದರೂ ಸಿಗುತ್ತೆ. ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸಿ ಅಂತ ಯಾವ ಕಾನೂನು ತೊಡಕೂ ಇಲ್ಲ. ತಮಿಳುನಾಡಿಗೆ ಕೊಡಬೇಕಾದಷ್ಟು ನೀರಿನಲ್ಲಿ 1 ಹನಿ ನೀರನ್ನು ಕೂಡ ಕಡಿಮೆ ಮಾಡದೆ ತಮಿಳುನಾಡಿಗೆ ಇರ್ತಕ್ಕಂಥ ಭಾಗ 100ಕ್ಕೆ 100 ಕೂಡ ಅವರಿಗೆ ಕೊಟ್ಟು ಹೆಚ್ಚುವರಿ ನೀರನ್ನು ಉಪಯೋಗ ಮಾಡಿಕೊಳ್ಳೋದ್ರಿಂದ ಇದು ಕರ್ನಾಟಕದ ಜನಗಳಿಗೆ ಅನುಕೂಲವೇ ಹೊರತು ಇದರಿಂದ ಯಾರಿಗೂ ತೊಂದರೆ ಇಲ್ಲ. ಮೇಕೆದಾಟು ಯೋಜನೆ ಆಗಿ ನೀರನ್ನು ಶೇಖರಣೆ ಮಾಡಿದರೆ ತಮಿಳುನಾಡಿಗೆ ನೀರಿನ ಕೊರತೆ ಬಂದರೆ ನಾವು ಬಿಡಬಹುದು ಆವಾಗ. ಯಾಕಂದರೆ ಇದು ಸಮತೋಲನ ಜಲಾಶಯ, ಅಂದರೆ ಬ್ಯಾಲೆನ್ಸಿಂಗ್ ರಿಸರ್ವಾಯರ್.
ಏನಾದರೂ ಅವ್ರಿಗೆ ಕಡಿಮೆ ಆದರೆ ಈ ನೀರನ್ನು ಅವ್ರಿಗೆ ಬಿಡಬಹುದು, ಅವರಿಗೂ ಅನುಕೂಲ ಇದೆ. ಒಂದು 300-400 ಮೆಗಾವ್ಯಾಟು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಇಷ್ಟೆಲ್ಲ ಅನುಕೂಲ ಇರೋ ಯೋಜನೆಗೆ 1 ನಿಮಿಷದಲ್ಲಿ ನಾನು ಪ್ರಧಾನಮಂತ್ರಿಗಳ ಕೈ ಹಿಡಿದು ಬರೆಸಿ ಅನುಮತಿ ಕೊಡಿಸ್ತೇವೆ ಅಂತ ಹೇಳಿ ಎಷ್ಟು ವರ್ಷ ಆಯಿತು? ಅನುಮತಿ ಕೊಡಿಸ್ಕೊಡ್ಲಿ. ಹಾಸನ ಜಿಲ್ಲೆ ಪರವಾಗಿನೂ ಕೂಡ ಅವರಲ್ಲಿ ನಂದು ಒಂದು ಮನವಿ ಇದೆ. ಮಾನ್ಯ ಮಾಜಿ ಪ್ರಧಾನಿಗಳಿದ್ದಾರೆ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವರೆಲ್ಲರದು ಕೂಡ ಕೇಂದ್ರದಲ್ಲಿ ಪ್ರಭಾವ ಹೆಚ್ಚಿದೆ. ಆ ಪ್ರಭಾವವನ್ನು ಬಳಸಿ ನಮ್ಮ ಹಾಸನ ವಿಮಾನ ನಿಲ್ದಾಣ ಈ ಯೋಜನೆಗೆ ಕೇಂದ್ರದಿಂದ ಸ್ವಲ್ಪ ಅನುದಾನವನ್ನು ಕೊಡಿಸ್ಲಿ. ನಮಗೂ ಆಸಕ್ತಿ ಇದೆ, ನಾವು ಪ್ರಯತ್ನ ಮಾಡ್ತೇವೆ, ನಾವೇನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಈ ವಿಮಾನ ನಿಲ್ದಾಣ ಕಾರ್ಯರೂಪಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲರದು ಕೂಡ ಇಚ್ಛೆ ಆಗಿದೆ, ಹಾಸನ ಜನತೆಯ ಇಚ್ಛೆನೂ ಆಗಿದೆ. ಸೆಂಟ್ರಲ್ ಬಜೆಟಲ್ಲಿ ಒಂದು ಸ್ವಲ್ಪ ಗ್ರ್ಯಾಂಟ್ ಕೊಡಿಸ್ಲಿ. ಆಂಧ್ರಗೆ ಕೊಡ್ತಾ ಇದ್ದಾರೆ, UPಗೆ ಕೊಡ್ತಾ ಇದ್ದಾರೆ, ಬಿಹಾರ್ಗೆ ಕೊಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಒಂದು ಏರ್ಪೋರ್ಟ್ಗೆ ಸ್ವಲ್ಪ ಗ್ರ್ಯಾಂಟ್ ಕೊಡಲಿ. ಬೇಕಾದರೆ ಜಾಗನೇ ನಾವು ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ಕೊಟ್ಬಿಡ್ತೇವೆ, ಅವರೇ ಡೆವಲಪ್ ಮಾಡಲಿ. ಆಮೇಲೆ ಉಳಿದಿದ್ದನ್ನು ನಾವು ಕೂಡ ಚರ್ಚೆ ಮಾಡೋಣ. ನಾನು ಮನವಿ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಯಾವುದನ್ನು ಕೂಡ ವಾದ ವಿವಾದ ನನಗೆ ಬೇಕಾಗಿಲ್ಲ. ನಮಗೆ ಏನೋ ಒಂದಷ್ಟು ರಾಜ್ಯಕ್ಕೆ ಒಳ್ಳೇದಾಗಬೇಕು, ಜಿಲ್ಲೆಗೆ ಒಳ್ಳೇದಾಗಬೇಕು. ಎಲ್ಲ ಅವರು ಮಾಡಲಿ, ನಾವು ಮಾಡೋಣ. ಏನೋ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ. ನಮಗೆ ಕಡಿಮೆ ಶಕ್ತಿ ಇರ್ಬೋದು, ಹೆಚ್ಚಿರ್ಬೋದು, ಅಥವಾ ಮೀಡಿಯಮ್ ಇರ್ಬೋದು. ಎಲ್ಲರೂ ಕೈ ಜೋಡಿಸೋಣ. ಒಂದು ಮೇಕೆದಾಟುಗೊಂದು ಅನುಮೋದನೆ ಕೊಡಿಸ್ಬಿಡ್ಲಿ, ಹಾಸನ್ಗೆ ನಮಗೆ ಏರ್ಪೋರ್ಟಿಗೆ ಗ್ರ್ಯಾಂಟ್ ಕೊಡಿಸ್ಬಿಡ್ಲಿ, ನಾವು ಸೇರಿ ಅವರಿಗೆ ಜೈಕಾರ ಹೇಳೋಣ. ಹಾಗಾದರೆ ರಾಜ್ಯದಲ್ಲಿ ಜನ ಅವರಿಗೆ ಮತ ಕೊಟ್ಟಿಲ್ವಾ? ರಾಜ್ಯದಲ್ಲಿ ಜನ ಅವ್ರಿಗೆ ಆಯ್ಕೆ ಮಾಡಿಲ್ವಾ? ಬರೀ ಏನು ನಾವು ಮೊನ್ನೆನೂ ಕೂಡ ನಾವು ಕೇಂದ್ರದಲ್ಲಿ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಎಲ್ಲ ಸಂಸದರ ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದರು. ಆವತ್ತು ಕೇಂದ್ರ ಹಣಕಾಸು ಸಚಿವರು ಅವರೇ ಮನವಿ ಮಾಡಿ, ಇಲ್ಲ ನಾವು ಭಾಗವಹಿಸೋದಕ್ಕೆ ಆಗೋದಿಲ್ಲ ನೀವು ಸಭೆ ಮಾಡಿದರೆ ಅಂತ, ಆ ಸಭೆ ರದ್ದಾಗಲಿಕ್ಕೆ ಅವರೇ ಮನವಿ ಮಾಡಿದರು. ನಾವು ಭಾಗವಹಿಸೋಕ್ಕಾಗೋದಿಲ್ಲ, ನಮಗೆ ಕೆಲಸ ಕಾರ್ಯಗಳು ಇದ್ದಾವೆ, ಬರಲಿಕ್ಕೆ ಆಗೋದಿಲ್ಲ ಅಂಥೇಳಿ ಅಂತ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಮ್ಮ ಪ್ರಯತ್ನ ಹೆಚ್ಚಿರ್ಬೋದು, ಕಡಿಮೆ ಇರ್ಬೋದು, ಸಾಲದೇ ಇರ್ಬೋದು, ಆಯಿತು, ವಿಚಾರ ಮಾಡೋಣ. ಹಾಗಾದರೆ ರಾಜ್ಯದ ಪರವಾಗಿ ಅವರವರಿಗೆ ಒಂದು ನೈತಿಕ ಜವಾಬ್ದಾರಿ ಇಲ್ವಾ? ಮೇಕೆದಾಟುಗೆ ಅನುಮತಿ ಕೊಡಿಸೋದಕ್ಕೆ ನಾವು ಎಲ್ಲರ ಮನೆ ಬಾಗಿಲನ್ನು ಸಹ ಸುತ್ತಿದ್ದೀವಲ್ವಾ? ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಕೇಳಿದರೆ ಮಾತ್ರ ಮೇಕೆದಾಟು ಬೇಕಾ? ಅವರಿಬ್ಬರಿಗೆ ಮಾತ್ರ ಮೇಕೆದಾಟು ಬೇಕಾ? ರಾಜ್ಯಕ್ಕೆ ಬೇಕಾಗಿಲ್ವಾ? ಹಾಸನದಲ್ಲಿರೋರಿಗೆ ಬೇಕಾಗಿಲ್ವಾ? ಮಂಡ್ಯ, ರಾಮನಗರ, ಬೆಂಗಳೂರು ಜನಗಳಿಗೆ ಬೇಕಾಗಿಲ್ವಾ ಮೇಕೆದಾಟಿನ ಕಾವೇರಿ ನೀರು? ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ತೀರಿ? ನಾವೇನಾದರೂ ತಪ್ಪು ಮಾಡಿದರೆ ನಿಮ್ಮ ಉದಾರತನವನ್ನು ತೋರಿಸಿ ಸ್ವಲ್ಪ ರಾಜ್ಯಕ್ಕೆ ಅನುಕೂಲ ಮಾಡಿ, ನಿಮಗೆ ಶ್ರೇಯಸ್ ಸಿಗುತ್ತೆ ಮುಂದೆ ನಿಂತು ಮಾಡಿದರೆ. ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿದ್ದ ಸಿರಿಧಾನ್ಯ ಹಬ್ಬ ಮತ್ತು ವಾಣಿಜ್ಯ ಮೇಳ 2026 ಕೃಷ್ಣ ಬೈರೇಗೌಡ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಒಂದು ಕಾಲದಲ್ಲಿ ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾಗಿದ್ದ ಆಲೂಗೆಡ್ಡೆ ಬೆಳೆ ಇಂದು ಜಿಲ್ಲೆಯಲ್ಲಿ ನಶಿಸಿ ಹೋಗುತ್ತಿರುವುದು ವಿಷಾದನೀಯ ಸಂಗತಿ. ಈ ಹಿನ್ನೆಲೆಯಲ್ಲಿ ತೋಟಗಾರಿಕೆ ಇಲಾಖೆ ಆಲೂಗೆಡ್ಡೆ ಹಾಗೂ ಸಿರಿಧಾನ್ಯ ಮೇಳವನ್ನು ಆಯೋಜಿಸಿರುವುದು ಶ್ಲಾಘನೀಯ. ರೈತರು ಈ ಅವಕಾಶವನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ಹೇಳಿದರು. ಸಿರಿಧಾನ್ಯಗಳು ಸಾವಿರಾರು ವರ್ಷಗಳ ಕಾಲ ನಮ್ಮ ಆಹಾರ ಸಂಸ್ಕೃತಿಯನ್ನು ಹಾಗೂ ಆರೋಗ್ಯವನ್ನು ಕಾಪಾಡಿಕೊಂಡು ಬಂದಿವೆ. ಅನೇಕ ರೈತರು ಆಲೂಗೆಡ್ಡೆ ಬೆಳೆದು ತಮ್ಮ ಜೀವನ ಸಾಗಿಸಿರುವ ಉದಾಹರಣೆಗಳು ನಮ್ಮ ಮುಂದಿವೆ ಎಂದು ಅವರು ತಿಳಿಸಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ KS ಲತಾಕುಮಾರಿ, ತಹಶೀಲ್ದಾರ್ ಗೀತಾ CG, ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹಾಗೂ ಹೆಚ್ಚಿನ ಸಂಖ್ಯೆಯ ರೈತರು ಉಪಸ್ಥಿತರಿದ್ದರು. ಕೃಷ್ಣ ಬೈರೇಗೌಡರು ಈ ಒಂದು ಇಲಾಖೆಗೆ ಮಂತ್ರಿ ಆದ್ಮೇಲೆ ಪ್ರತಿ ಬಡವರಿಗೂ ಈ ಒಂದು ಇಲಾಖೆ ಸವಲತ್ತು ತಲುಪಬೇಕಾದಂತಹ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಅದಕ್ಕೆ ಕೃಷ್ಣ ಬೈರೇಗೌಡರ ಕನಸು. ಅದಾದ್ಮೇಲೆ ಸಿರಿಧಾನ್ಯಗಳು ಇವತ್ತು ಹಿಂದೆ ಈ ಸಿರಿಧಾನ್ಯ ಹಾಗೂ ಶ್ರೀ ಮಹೇಶ್
MSYS ಸಹಾಯಕ ಪ್ರಾಧ್ಯಾಪಕರು ಮತ್ತು ಕ್ಷೇತ್ರ ಅಧೀಕ್ಷಕರು HRC ಹಾಸನ ಹಾಗೂ ಡಾಕ್ಟರ್ ಪ್ರಶಾಂತ್ ರವರು ಸಹಾಯಕ ಪ್ರಾಧ್ಯಾಪಕರು ಮತ್ತು ಕ್ಷೇತ್ರ ಅಧೀಕ್ಷಕರು HRC ಅರ್ಜಿಕರು ಇವರು ನಡೆಸಿಕೊಳ್ಳಲಿದ್ದಾರೆ. ದಯಮಾಡಿ ರೈತ ಬಂದವರು ವೇದಿಕೆಯ ಮುಂಭಾಗ ಬಂದು ಆಸೀನರಾಗಬೇಕಾಗಿದೆ. ಆಲೂಗಡ್ಡೆ ಬೆಳೆದು ವಿಶೇಷ ತಂತ್ರಜ್ಞಾನಗಳನ್ನು ಹಾಗೂ ನಿಮ್ಮ ನಾಗರಾಜ, ಮಹೇಶ್ ಪಿಕೆ, ಶೆಟ್ಟಿ, ದೇವರಾಜು ಮತ್ತು ರವಿಕುಮಾರ್ ಅವರನ್ನು ಗದ್ದೆಗಳಿಂದ ಆಲೂಗಡ್ಡೆ ಬೆಳೆಯುವುದರಲ್ಲಿ ಹೊಳೆನರಸೀಪುರ ತಾಲೂಕಿನಿಂದ ಶ್ರೀ ಯೋಗೇಶ್, ಶ್ರೀ ಶ್ರೀನಿವಾಸ್ ಅವರನ್ನು ಹಾಗೂ ಅರಕಲಗೂಡು ತಾಲೂಕಿನಿಂದ ಶ್ರೀ NC ರಘು ಹಾಗೂ ನೀಲೇಗೌಡರ ತೋಟಗಾರಿಕೆ ಇಲಾಖೆ ವತಿಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆ ವತಿಯಿಂದ ಆಯೋಜಿಸಿರುವ ಆಲೂಗಡ್ಡೆ ಮೇಳ 2020-2026 ಉದ್ಘಾಟನಾ ಕಾರ್ಯಕ್ರಮ ಇದೀಗ ನೆರವೇರಿದ್ದು ಮುಂದಿನ ತಾಂತ್ರಿಕ ಸಮಾವೇಶವನ್ನು ಆರಂಭ ಮಾಡಲಿದ್ದೇವೆ. ದಯಮಾಡಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಸುಮಾರು ಜನ ರೈತರು ಆಲೂಗಡ್ಡೆಯಿಂದ ಜೀವನ ಮಾಡಿದಂತ ರೈತರು ಇದ್ದಾರೆ. ಸೊ ಈಗ ವಿಸ್ತೀರ್ಣ ಬೆಳೆಯೋದು ಎಲ್ಲ ಕಡಿಮೆ ಆಗಿದೆ. ಏನಾದ್ರೂ ಮಾಡಿ ಆಲೂಗಡ್ಡೆ ಬೆಳೆಯುವಂತಹದನ್ನ ಉಳಿಸ್ಕೋಬೇಕು ಹಾಸನದಲ್ಲಿ ಅನ್ನುವಂಥದ್ದು ತೋಟಗಾರಿಕಾ ಇಲಾಖೆಯವರ ಪ್ರಯತ್ನ. ಅದಕ್ಕಾಗಿ ಇವತ್ತು ಆಲೂಗಡ್ಡೆ ತಳಿಗಳು, ಆಲೂಗಡ್ಡೆ ಬಿತ್ತನೆ ಬಗ್ಗೆ, ಟಿಶ್ಯೂ ಕಲ್ಚರ್ ಇಂದ ಸಿಗ್ತಕ್ಕಂಥ ಸಸಿಗಳು ಹಾಗೂ ಆಲೂಗಡ್ಡೆಗೆ ಗೊಬ್ಬರ, ಪೋಷಕಾಂಶಗಳು, ಔಷಧಿಗಳು, ಆಲೂಗಡ್ಡೆ ಕಟಾವು ಮಾಡುವಂತಹದ್ದು, ನಾಟಿ ಮಾಡೋದು, ಇದಕ್ಕೆ ಸಂಬಂಧಿಸಿದಂತ ತಂತ್ರಜ್ಞಾನಗಳು ಎಲ್ಲವನ್ನ ಒಂದೇ ಮಳಿಗೆಯಲ್ಲಿ ರೈತರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ತೋಟಗಾರಿಕಾ ಇಲಾಖೆಯವರು ಮಾಡೋದರ ಮುಖಾಂತರ ರೈತರಿಗೆ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಕೃಷಿ ಇಲಾಖೆಯವರು ಸಾವಯವ ಮತ್ತು ಸಿರಿಧಾನ್ಯಗಳು ಅಂದ್ರೆ ಈ ಆರ್ಗ್ಯಾನಿಕ್ ಅಂತೀವಲ್ಲ ಅದು, ಮತ್ತೆ ಸಿರಿಧಾನ್ಯಗಳ ಬಗ್ಗೆ ಇವೆಲ್ಲ ಸಾವಿರಾರು ವರ್ಷಗಳಿಂದ ನಮ್ಮನ್ನ ಕಾಪಾಡಿದಂತಹ ಧಾನ್ಯಗಳು, ಸಿರಿಧಾನ್ಯಗಳು. ಇತ್ತೀಚಿನ ದಿನಗಳಲ್ಲಿ ಅದನ್ನ ನಾವೆಲ್ಲ ಮರೆತುಕೊಂಡು ಬಿಟ್ಟಿದ್ದೇವೆ. ಆದ್ರೆ ಸಿರಿಧಾನ್ಯಗಳು ಒಳ್ಳೆ ಪೌಷ್ಟಿಕ ಆಹಾರ, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಕನಿಷ್ಠ ಭೂಮಿಯಲ್ಲಿ ಅಂದ್ರೆ ಬಹಳ ಫಲವತ್ತಾದ ಭೂಮಿ ಇರಬೇಕು ಅಂತ ಇಲ್ಲ, ನೀರಾವರಿನೂ ಏನೋ ಅಲ್ಪ ಸ್ವಲ್ಪ ಮಳೆ ಇದ್ರೂ ಕೂಡ ಬೆಳೆಯುವಂತ ಬೆಳೆ ಸಿರಿಧಾನ್ಯಗಳು. ಮತ್ತೆ ಸಿರಿಧಾನ್ಯದ್ದು ಒಳ್ಳೆ ಮೇವು ಸಿಗ್ತದೆ, ಫಸ್ಟ್ ಕ್ಲಾಸ್ ಮೇವು ಹಸು ದನ ಸಾಕೋರಿಗೆ. ಮತ್ತೆ ಸಿರಿಧಾನ್ಯಕ್ಕೆ ಗೊಬ್ಬರ, ಔಷಧಿ ಎಲ್ಲ ಕಡಿಮೆ, ಅದರಿಂದ ಖರ್ಚು ಕಡಿಮೆ, ಭೂಮಿ ಮತ್ತೆ ಪ್ರಕೃತಿ ಮೇಲೆ ದುಷ್ಪರಿಣಾಮನೂ ಕಡಿಮೆ. ಅಂತಹದ್ದು ಬಹಳ ಒಂದು ಕಾಲದಲ್ಲಿ ಬರೀ ಸಿರಿಧಾನ್ಯ ಬೆಳೀತಾ ಇದ್ದಂತ ನಾವು ಇವತ್ತು ಸಂಪೂರ್ಣವಾಗಿ ಮರೆತುಕೊಂಡಿರೋ ಸಂದರ್ಭದಲ್ಲಿ ಸಿರಿಧಾನ್ಯಗಳನ್ನ ಮತ್ತೆ ರೈತರಿಗೆ ಪರಿಚಯ ಮಾಡಿಕೊಡುವಂತಹದ್ದು, ಮತ್ತೆ ಆಹಾರದಲ್ಲೂ ಕೂಡ ಸಿರಿಧಾನ್ಯ ಹೆಚ್ಚಾಗಿ ಬಳಕೆ ಮಾಡತಕ್ಕಂತಹದನ್ನ ಪ್ರೋತ್ಸಾಹ ಮಾಡುವಂತ ಪ್ರಯತ್ನವನ್ನ ಕೃಷಿ ಇಲಾಖೆಯವರು ಮಾಡ್ತಾ ಇದ್ದಾರೆ. ಅದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಇವತ್ತು ಅಡಿಗೆ ಸ್ಪರ್ಧೆನೂ ಇಟ್ಕೊಂಡು ಸಿರಿಧಾನ್ಯಗಳು ಪ್ರತಿಯೊಬ್ಬ ಗೃಹಿಣಿಯಲ್ಲಿಯೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಬೇಕೆಂಬ ಆಸೆ ಇರುತ್ತದೆ. ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರುವುದು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಈ ನಡುವೆ ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ತುಡಿತ ಮತ್ತು ನಿರಂತರ ಪ್ರಯತ್ನದೊಂದಿಗೆ ಚೊಚ್ಚಲ ಕವನ ಸಂಕಲನವನ್ನು ಪ್ರಕಟಿಸುವ ಮೂಲಕ ಕವಿತಾ ಯೋಗೇಶ್ ಅವರು ಇತರ ಗೃಹಿಣಿಯರಿಗೆ ಪ್ರೇರಣೆಯಾಗಿದ್ದಾರೆ ಎಂದು ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರು ಹೇಳಿದರು.
ನಗರದ ಎಂಜಿ ರಸ್ತೆಯಲ್ಲಿರುವ ಗಾಂಧಿ ಭವನದಲ್ಲಿ ವಕೀಲ ಯೋಗೇಶ್ ಅವರ ಧರ್ಮಪತ್ನಿ ಕವಿತಾ ಯೋಗೇಶ್ ಅವರ ಚೊಚ್ಚಲ ಕವನ ಸಂಕಲನ ಕಾಡು ಕುಸುಮ ಕೃತಿಯನ್ನು ಲೋಕಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಹಿತ್ಯ ಕೃಷಿ ಎಲ್ಲರಿಗೂ ಸಾಧ್ಯವಿಲ್ಲ. ಭಾವನೆಗಳು ಎಲ್ಲರಲ್ಲೂ ಹುಟ್ಟುತ್ತವೆ. ಆದರೆ ಅವುಗಳಿಗೆ ಸೂಕ್ತ ರೂಪ ನೀಡುವ ಶಕ್ತಿ ಕೆಲವೇ ಮಂದಿಗೆ ಲಭಿಸುತ್ತದೆ ಎಂದು ಅಭಿಪ್ರಾಯಪಟ್ಟರು. ಪ್ರತಿಯೊಬ್ಬರಲ್ಲಿಯೂ ಹುಟ್ಟುವ ಭಾವನೆಗಳನ್ನು ಹೊರತರಲು ಸಾಹಿತ್ಯ, ಕವಿತೆ, ಹಾಡು ಸೇರಿದಂತೆ ಹಲವು ದಾರಿಗಳಿವೆ. ಆದರೆ ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಯಾವ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಬೇಕು ಎಂಬುದು ಅತ್ಯಂತ ಪ್ರಮುಖವಾದ ವಿಚಾರ. ಸಾಹಿತ್ಯ ಒಂದು ಸುದೀರ್ಘ ಪ್ರಯಾಣವಾಗಿದ್ದು, ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ನಿರಂತರವಾಗಿ ಪ್ರಯತ್ನ ಮುಂದುವರಿಸಿದರೆ ಖಂಡಿತ ಫಲಿತಾಂಶ ದೊರೆಯುತ್ತದೆ. ಈ ಪ್ರಯತ್ನವನ್ನು ಮಧ್ಯದಲ್ಲೇ ನಿಲ್ಲಿಸದೆ ಮುಂದುವರಿಸಿದರೆ ಎತ್ತರಕ್ಕೆ ಬೆಳೆಯಲು ಹಾಗೂ ಸಾಹಿತ್ಯ ಲೋಕಕ್ಕೆ ಮಹತ್ವದ ಕೊಡುಗೆ ನೀಡಲು ಸಾಧ್ಯವಾಗುತ್ತದೆ ಎಂದು ಕವಿತಾ ಯೋಗೇಶ್ ಅವರಿಗೆ ಶುಭ ಹಾರೈಸಿದರು. ಕವಿತೆ ಅನೇಕ ರೂಪಗಳಲ್ಲಿ ಹುಟ್ಟುತ್ತದೆ. ಆದರೆ ಅದರ ಅಂತ್ಯ ನಗು, ಶಾಂತಿ ಮತ್ತು ಪ್ರೀತಿಯಿಂದ ಆಗಬೇಕು. ಸ್ವತಂತ್ರ ಪೂರ್ವ ಹಾಗೂ ನಂತರದ ಕವಿತೆಗಳ ಆಶಯಗಳಲ್ಲಿ ಸ್ಪಷ್ಟ ವ್ಯತ್ಯಾಸವಿದೆ. ರೈತ ಹಾಗೂ ದಲಿತ ಚಳುವಳಿಗಳಂತಹ ಸಾಮಾಜಿಕ ಹೋರಾಟಗಳು ಹಲವು ಸಂದರ್ಭಗಳಲ್ಲಿ ಕವಿತೆಯ ಮೂಲಕ ಧ್ವನಿಯಾಗಿ ಹೊರಬಂದಿವೆ. ಹಿಂದಿನ ಸಮಾಜದ ಆಸೆಗಳ ಅತಿರೇಕದ ಅಂಚಿಗೆ ಬಂದು ನಿಂತಿದ್ದು ಅದನ್ನು ಸಾಹಿತ್ಯ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತಿದೆ ಎಂದು ಅವರು ಹೇಳಿದರು. ಬಹಳ ಜನರು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಇದ್ದೀರಿ. ಒಂದು ಸಾಹಿತ್ಯದ ಕೃಷಿ ಎಲ್ಲರಿಗೂ ಕೂಡ ಬರೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಏನೋ ಒಂದು ಘಟನೆ ನೋಡಿದ ತಕ್ಷಣ ನಾವು ಹೇಳಬೇಕು ಅಂತೇಳಿ ಅನಿಸುತ್ತೆ. ಅದಕ್ಕೆ ಹೇಳುವ ಮಾರ್ಗ ಹೇಗೆ, ಬರೀ ಹೇಗೆ ಅನ್ನೋದು ಗೊತ್ತಿರೋದಿಲ್ಲ. ಅನೇಕರ ಮನಸ್ಸಿನಲ್ಲಿ ಅಭಿವ್ಯಕ್ತಿಗಳು, ಭಾವನೆಗಳು ಹುಟ್ಟುತ್ತವೆ. ಆದರೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಅನ್ನುವಂಥ ದಾರಿ ಗೊತ್ತಿರೋದಿಲ್ಲ. ಆ ಕಾರಣಕ್ಕಾಗಿ ಮನಸ್ಸಿನೊಳಗಡೆ ಸೂಕ್ತವಾಗಿ ಹುಟ್ಟುವಂಥ ಅನೇಕ ಆಲೋಚನೆಗಳನ್ನು, ವಿಚಾರಗಳನ್ನು ಬೆಳಕಿಗೆ ತರುವಂಥದ್ದು ಒಂದು ಕಲೆಯ ಮೂಲಕ, ಮತ್ತೊಂದು ಬರವಣಿಗೆಯ ಮೂಲಕ, ಇನ್ನೊಂದು ಸಾಹಿತ್ಯದ ಮೂಲಕ, ಇನ್ನೊಂದು ಹಾಡುಗಾರಿಕೆ ಮೂಲಕ, ಈ ಥರದ ನಾನಾ ಪ್ರಕಾರಗಳಿವೆ. ಇವೆಲ್ಲ ಒಂದು ಕ್ರೀಮ್ ಲೇಯರ್. ಎಲ್ಲರಿಗೂ ಒಂದೊಂದು ರೀತಿಯ ಪ್ರತಿಭೆ ಇರುತ್ತೆ. ಒಬ್ಬರಿಗೆ ಆಟಗಾರರ ಕ್ರೀಡಾ ಮನಸ್ಸಿದ್ರೆ, ಮತ್ತೊಬ್ಬರಿಗೆ ಕವಿ ಹೃದಯ ಇರುತ್ತೆ, ಮತ್ತೊಬ್ಬರಿಗೆ ಒಬ್ಬ ಪತ್ರಕರ್ತನ ಮನಸ್ಸಿದ್ರೆ, ಮತ್ತೊಬ್ಬರಿಗೆ ವಕೀಲ ವೃತ್ತಿಯ ಮನಸ್ಸಿರುತ್ತೆ, ವೈದ್ಯರ ವೃತ್ತಿ, ಈ ಥರದ ಅನೇಕ ಪ್ರಕಾರಗಳಿವೆ. ಆದರೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೋತೀವಿ ಅನ್ನೋದು ನಮಗೆ ಬಹಳ ಮುಖ್ಯ. ಆಯ್ಕೆ ಮಾಡ್ಕೊಂಡ ನಂತರ ಆ ದಾರಿಯಲ್ಲಿ ಸುದೀರ್ಘ ಅವಧಿಗೆ ಪಯಣ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯ. ಅನೇಕ ನಾವು ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ರಸ್ತೆ ಹೀಗೇ ಇರುತ್ತೆ ಅಂತೇಳಿ ಊಹೆ ಮಾಡಿ ಹೋಗ್ಲಿಕ್ಕಾಗಲ್ಲ. ಅನೇಕ ಸಂದರ್ಭಗಳಲ್ಲಿ ಎಡರು ತೊಡರುಗಳು ಬರ್ತವೆ, ಹಂಪ್ಸ್ ಬರುತ್ತೆ, ಅಥವಾ ಡೈವರ್ಷನ್ ಬರುತ್ತೆ, ಇವೆಲ್ಲವೂ ಬರ್ತವೆ. ಆದರೆ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ ಮೇಲೆ ಅದೆಷ್ಟೇ ಕಷ್ಟ ಆದರೂ ಕೂಡ ಅದೇ ಹಾದಿಯಲ್ಲಿ ಧೃತಿಗೆಡದೆ ಧೈರ್ಯವಾಗಿ ಮುಂದೆ ಹೋದರೆ ಒಂದಲ್ಲ ಒಂದು ದಿನ ಅದಕ್ಕೆ ಫಲಿತಾಂಶ ಇರುತ್ತೆ, ರಿಸಲ್ಟ್ ಇರುತ್ತೆ. ಹಾಗಾಗಿ ಇವತ್ತು ಕಾಡು ಕುಸುಮ ಕವನ ಸಂಕಲನವನ್ನು ಇವತ್ತು ಅವರು ಬರೆದಿರುವಂಥ ಎಲ್ಲ ಕವನಗಳನ್ನು ಒಟ್ಟು ಮಾಡಿ ಒಂದು ಸಂಕಲನವನ್ನು ಸವಿತಾ ಯೋಗೇಶ್ ಅವರು ಇವತ್ತು ಹೊರತಂದಿದ್ದಾರೆ. ಈ ಪ್ರಯತ್ನವನ್ನು ಇಲ್ಲಿಗೆ ಬಿಡಬಾರದು. ಬರವಣಿಗೆ ಎಲ್ಲರಿಗೂ ಸಾಧಿಸಲ್ಲ. ಬರವಣಿಗೆ ಬಂದ ಮೇಲೆ ಆ ಬರವಣಿಗೆಯಲ್ಲಿ ನಿರಂತರವಾಗಿ ಅದರಲ್ಲಿ ತನ್ಮಯತೆಯಿಂದ ಮುಳುಕೊಂಡ್ರೆ ಬಹುಶಃ ಆ ಹಾದಿಯಲ್ಲಿ ಅವರೂ ಎತ್ತರಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಇದೆ. ಅವರ ಮೂಲಕ ಸಾಹಿತ್ಯಕ್ಕೂ ಒಳ್ಳೆಯ ಕೊಡುಗೆಗಳು ಬರಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಲ್ಲಿ ಅವರು ಸವಿತಾ ಅವರು ಆ ಮನಸ್ಸನ್ನು ಮಾಡಿ ಮತ್ತೆ ಮುಂದೆ ಹೋಗುವಂಥ ಕೆಲಸವನ್ನು ನಿರಂತರವಾಗಿ ಮಾಡಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ. ಕವಿತೆ ಹುಟ್ಟೋದೇ ಸೂಕ್ತ ಸಮಯದಲ್ಲಿ, ಕವಿತೆ ಹುಟ್ಟೋದೇ ಸಂಘರ್ಷದ ಕಾಲಘಟ್ಟದಲ್ಲೂ ಕೂಡ, ಪ್ರೀತಿಯ ಅಥವಾ ವಿಶ್ವಾಸದ ಅಥವಾ ಎಲ್ಲವ ದ್ವೇಷದ ಆಚೆಗೂ ಕೂಡ ಕವಿತೆಗಳು ಹುಟ್ಟುತ್ತವೆ. ಆದರೆ ಯಾವ ಕವಿತೆಗಳು ಕೂಡ ಎಂಡಾಗುವಂಥದ್ದು ದ್ವೇಷವನ್ನು ಸಾರುವ ಮೂಲಕ ಅಲ್ಲ, ಪ್ರೀತಿಯನ್ನು ಹೇಳುವ ಮೂಲಕ, ಪ್ರೀತಿಯನ್ನು ಈ ಜಗತ್ತಿಗೆ ಉಣಬಡಿಸುವ ಮೂಲಕ ಕವಿತೆಗಳು ಎಂಡಾಗುವಂಥದ್ದನ್ನು ನಾವು ನೋಡಿದ್ದೇವೆ. ಈ ಸಮಾಜದಲ್ಲಿ ಅನೇಕ ಅಸಮಾನತೆಗಳಿವೆ. ಅದಕ್ಕೆ ಪ್ರತಿಕ್ರಿಯಿಸುವಂಥದ್ದು ಕೂಡ ಒಂದು ಕವಿತೆನೇ. ಅದಕ್ಕೆ ಕನ್ನಡಿಯಾಗುವಂಥದ್ದು ಕೂಡ ಕವಿತೆನೇ. ಇವತ್ತು ಪ್ಯಾಲೆಸ್ತೇನ್ ಗಾಜಾ ಗಡಿಯಲ್ಲಿ ಬಹಳ ಸಂಘರ್ಷದ ವಾತಾವರಣಗಳು ಉಂಟಾಗಿ ಅಲ್ಲಿ ಸಾವಿರಾರು ಜನರ ಕಗ್ಗೊಲೆಯಾದಂಥ ಸಂದರ್ಭದಲ್ಲಿ ಜಗತ್ತಿನ
ಸಾಹಿತ್ಯ ಹೃದಯದವರು, ಕವಿಗಳು ಅದಕ್ಕೆ ಪ್ರತಿಕ್ರಿಯಿಸಿದಂಥ ರೀತಿ ಇವತ್ತಿಗೂ ಕೂಡ ಆಶ್ಚರ್ಯ. ಎಷ್ಟು ಕವಿತೆಗಳನ್ನು ಬರೆಯುವ ಮೂಲಕ ಅಲ್ಲಿಯ ಸಮಸ್ಯೆಯನ್ನು ಅದಕ್ಕೆ ಎಲ್ಲರ ಹೃದಯಕ್ಕೆ, ಎಲ್ಲರ ಮನಸ್ಸಿಗೆ ಇಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಹಾಗೆ ಭಾರತದ ಸಂದರ್ಭದಲ್ಲಿ ಕೂಡ ಸ್ವಾತಂತ್ರ್ಯೋತ್ಸವ, ಸ್ವಾತಂತ್ರ್ಯದ ಪೂರ್ವದಲ್ಲಿ, ಸ್ವಾತಂತ್ರ್ಯದ ನಂತರ ಕಾಲಘಟ್ಟದಲ್ಲಿ ಬಂದಂಥ ಕವಿತೆಗಳ ಬರಿಯೇ ಬೇರೆ, ಉದ್ದೇಶನೇ ಬೇರೆ, ಧ್ಯೇಯೋದ್ದೇಶಗಳೇ ಬೇರೆ. ಅದರ ನಂತರ 80ರ ದಶಕದಲ್ಲಿ ಹುಟ್ಟಿದಂಥ ರೈತ ಚಳವಳಿ, ಹಾಗೆ ರೈತ ಚಳವಳಿಯ ಕಾಲಘಟ್ಟದಲ್ಲಿ ಆ ಮೂಸೆಯಲ್ಲಿ ಮೂಡಿ ಬಂದಂಥ ಲೇಖಕರೇ ಬೇರೆ, ಬಂಡಾಯ ಸಾಹಿತ್ಯ ಹುಟ್ಟಿ ಬಂದಿದ್ದ ಕಾಲಘಟ್ಟನೇ ಬೇರೆ. ಹಾಗಾಗಿ ಧ್ವನಿಸುವಂಥ ಕಾಲಘಟ್ಟ, ಒಂದು ಕಾಲಘಟ್ಟಕ್ಕೆ ಒಂದು ಕವಿತೆ ಧ್ವನಿಸುತ್ತಲ್ಲ, ಅದು ಬಹಳ ಮುಖ್ಯ. ರಾಜ್ಯ ಪತ್ರಕರ್ತ ಸಂಘದ ಉಪಾಧ್ಯಕ್ಷ HP ಮದನಗೌಡ ಮಾತನಾಡಿ, ಪ್ರತಿಯೊಬ್ಬ ಪುರುಷನ ಸಾಧನೆಯ ಹಿಂದೆ ಪತ್ನಿಯ ಸಹಕಾರ ಮತ್ತು ತ್ಯಾಗ ಅಡಗಿರುತ್ತದೆ. ಈ ಕಾರ್ಯಕ್ರಮವೇ ಅದಕ್ಕೆ ಸಾಕ್ಷಿ. ದಾರಾ ಬೇಂದ್ರೆಯವರು ತಮ್ಮ ಪತ್ನಿಯನ್ನ ಮಗಳು, ಗೆಳತಿ ಎಂಬ ಹಲವು ಆಯಾಮಗಳಲ್ಲಿ ವರ್ಣಿಸಿದ್ದಾರೆ. ಇಂದು ಕವಿತಾ ಯೋಗೇಶ್ ಅವರು ಅದ್ಭುತ ಕವನ ಸಂಕಲನಗಳನ್ನು ರಚಿಸಿ ಲೋಕಾರ್ಪಣೆಗೊಳಿಸಿದ್ದು, ಇದಕ್ಕೆ ಅವರ ಪತಿ ನೀಡಿದ ಸಹಕಾರ ಅತ್ಯಂತ ಶ್ಲಾಘನೀಯವಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪತ್ರಕರ್ತ ಸಂಘದ ಅಧ್ಯಕ್ಷ JR ಕೆಂಚೇಗೌಡ ಅವರು ಕವಿತಾ ಯೋಗೇಶ್ ಅವರಿಗೆ ಶುಭ ಕೋರಿದರು ಹಾಗೂ ಒಂದು ಕವನವನ್ನು ವಾಚನ ಮಾಡಿದರು. ಇದಕ್ಕೂ ಮೊದಲು ಜ್ಞಾನ ವಿಜ್ಞಾನ ಸಮಿತಿ ಅಧ್ಯಕ್ಷ ರವಿ ನಾಕಲ್ಗೌಡ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಾಡ್ತಾನೆ ಇರ್ತಾರೆ, ಆ ನೆನಪನ್ನ ಇಟ್ಕೊಳ್ಳೋದು ಬಹಳ ಕಷ್ಟ. ಅಂಥದ್ರಲ್ಲೂ ಕೂಡ ಪಾಪ ನಮ್ಮ ಯೋಗೇಶ್ ಅವರು ಒಂದು ಕಾರ್ಯಕ್ರಮನೇ ಆಯೋಜನೆ ಮಾಡೋ ಮೂಲಕ, ಅವರ ಕವನ ಸಂಕಲನ ಬಿಡುಗಡೆ ಸಮಾರಂಭವನ್ನು ಆಯೋಜಿಸುವ ಮೂಲಕ ಅವರು ಒಂದು ಗೌರವ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬೇಂದ್ರೆಯವರು ಪತ್ನಿ ನಾಗಲಕ್ಷ್ಮಿಯವ್ರ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಅವ್ರನ್ನ ನಾನು ಹೆಂಡತಿ ಅಂತ ಹೇಳೋದಿಲ್ಲ, ಮಗಳು, ತಾಯಿ, ಸಹೋದರಿ ಎಲ್ಲರವಾಗಿ ನಾನು ಅದನ್ನು ಗುರುಸ್ತೇನೆ ಅಂತ ಹೇಳಿ, ಪತ್ನಿ ಎನ್ನುವಂತಹ ಒಂದು ಏನು ಆ ಚಿತ್ರಣ ಇದೆ, ಆ ಪತ್ನಿ ಎನ್ನುವಂತಹ ಒಂದು ಜೀವನದ ಸಂಗಾತಿ ಏನಿದೆ, ಅದು ಕೊಡುವಂತಹ ಶಕ್ತಿ ಇದೆಯಲ್ಲ, ಆ ಶಕ್ತಿ ಜೊತೆಯಾಗಿ ನಿಂತರೆ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಇವತ್ತು ನಮ್ಮ ಮುಂದೆ ಸವಿತಾ ಮತ್ತು ಯೋಗೇಶ್ ಇದ್ದಾರೆ ಅಂತ ಹೇಳ್ತಾ ಅವರಿಗೆ ನಾನು ಶುಭಾಶಯವನ್ನು ಕೊಡ್ತೇನೆ. ರವಿನಾಕಲ್ಗೌಡರು ಇದೊಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬರಲೇಬೇಕು ಅಂತೇಳಿ ಅತ್ಯಂತ ಪ್ರೀತಿಯಿಂದ ನಮ್ಮ ರಾಜ್ಯಾಧ್ಯಕ್ಷ ಶಿವಾನಂದಗೌಡರನ್ನ ಕರೆಸಿ ಈ ಕಾರ್ಯಕ್ರಮದಲ್ಲಿ ಮಾಡಿಸಿದ್ದಾರೆ. ಹಾಗೆ ಚಲಂ ಅವರು ಈ ಜಿಲ್ಲೆಯ ಅನೇಕ ಕವಿಗಳಿಗೆ ವೇದಿಕೆಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು, ಒಂದು ಏನು ಕಾವ್ಯ ಕ್ಷೇತ್ರ ಇರ್ಬೋದು, ಸಾಹಿತ್ಯ ಕ್ಷೇತ್ರ ಇರ್ಬೋದು, ಯಾರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಅವ್ರು ಬಂದವರನ್ನ ಹಾಗೆ ನಿಮ್ಮಿಂದ ಏನು ಸಾಧ್ಯ ಇಲ್ಲ ಅಂತ ಹೇಳಿ ಕಳಿಸೋದಿಲ್ಲ, ನಿಮ್ಮಿಂದ ಸಾಧ್ಯ ಇದೆ ಅಂತ ಹೇಳುವ ಮೂಲಕ ಅವರಿಂದಲೂ ಕೂಡ ಒಂದು ಕೃತಿಯನ್ನು ಹೊರತರುವಂಥ ಒಂದು ಪ್ರಯತ್ನಕ್ಕೆ ಅವರು ಸಹಭಾಗಿತ್ವವನ್ನು ನೀಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕೊಟ್ರೇಶ್ ಉಪ್ಪಾರ್ ಅಂತ ಹೇಳಿದ್ರೆ ಅದು ನಡೆದಾಡುವ ಸಾಹಿತ್ಯ ಪರಿಷತ್ತು. ಇಡೀ ರಾಜ್ಯದ ಉದ್ದಕ್ಕೂ ಸಾಹಿತ್ಯವನ್ನು, ಸಂಸ್ಕೃತಿಯನ್ನು, ಸಂಘಟನೆಯನ್ನು ಕೊಂಡೊಯ್ದಿರುವಂಥ ಏಕೈಕ ವ್ಯಕ್ತಿ. ಒಬ್ಬ ಶಿಕ್ಷಕನಾಗಿ ಇವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲೇ ತನ್ನದೇ ಆದಂತಹ ಕಾರ್ಯಕ್ಷೇತ್ರದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಇವರೆಲ್ಲರನ್ನ ನಾವು ಅತ್ಯಂತ ಗೌರವದಿಂದ ಕಾಣಬೇಕು. ಇಂತಹ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರೂಜಿಯವರು, ನಮ್ಮ ಆತ್ಮೀಯರು, ಹಾಗೆ ನನ್ನ ಮತ್ತೊಬ್ಬ ಮಿತ್ರ ಜನನಡಿ ಸ್ವಾಮಿ ಅವರು, ಅವರೆಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದಿಸ್ತಾರೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಎರಡು ವಿಚಾರಗಳು ನಿಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಮತ್ತೊಂದು ಯೋಗೀಶ್ ಹಾಗೂ ಸವಿತಾ ಯೋಗೀಶ್ ಅವರಿಗೆ ಶುಭಾಶಯವನ್ನು ಕೋರ್ತಾ, ಹಾಗೆ ನಾನು ಮಾತನಾಡಲಿಕ್ಕೆ ಹೋಗಲ್ಲ, ಇಲ್ಲಿ ಬಹಳಷ್ಟೆಲ್ಲ ಕವಿಗಳೇ ಇದ್ದಾರೆ, ನನ್ನ ಒಬ್ಬನು ಹೊರತುಪಡಿಸಿ ಎಲ್ಲರೂ ರವಿ ನಾಕಲ್ಗೌಡ ನನ್ನನ್ನು ಬಿಟ್ಟರೆ ಎಲ್ಲ ಕವಿಗಳಿದ್ದಾರೆ. ನಾವಿಬ್ಬರು ಮಾತ್ರ ಕವಿಗಳಲ್ಲ. ನ್ಯಾಯಾಧೀಶರ ಬಗ್ಗೆ ಗೊತ್ತಿಲ್ಲ. ನಾನು ಇಲ್ಲಿ ಕರೆದು ಹೊರಡಿಸಿದಾಗ ಸುಮಾರು ಒಂದು 8 ರಿಂದ 10 ಕವನಗಳು ತುಂಬ ಅದ್ಭುತವಾಗಿ ಕಣ್ಣಿ ಕಟ್ಟದು, ಜೊತೆಗೆ ಅರ್ಥಪೂರ್ಣವಾದ ಕವನಗಳು ಇವೆ ಇದೆ. ಅದರಲ್ಲಿ ಒಂದು ಕವನವನ್ನು ವಾಚನ ಮಾಡ್ತೀನಿ. ನನ್ನವನಿಗೆ ಅವನೆಂದರೆ ಹಾಗೆ ಮೋಡ ಮುಸುಕಿನ ನನ್ನವನಿಗೆ ಅವನೆಂದರೆ ಹಾಗೆ ಮೋಡ ಮುಸುಕಿದ ಬಾನಲ್ಲಿ
ಮಿನುಗುವ ನಕ್ಷತ್ರದ ಹಾಗೆ. ಅವನೆಂದರೆ ಹಾಗೆ ಮರಳುಗಾಡಿನಲ್ಲಿ ಸಿಕ್ಕ ಸಿಹಿನೀರ ಬುಗ್ಗೆಯ ಹಾಗೆ. ಮರಳುಗಾಡಿನಲ್ಲಿ ಸಿಕ್ಕ ಸಿಹಿನೀರ ಬುಗ್ಗೆಯ ಹಾಗೆ. ಅವನೆಂದರೆ ಹಾಗೆ ಕಾರ್ಗತ್ತಲ ರಾತ್ರಿಯಲ್ಲೂ ಉದಯಿಸುವ ಚಂದ್ರಮನ ಹಾಗೆ. ಕಾರ್ಗಲ್ಲ ರಾತ್ರಿಯಲ್ಲೂ ಉದಯಿಸುವ ಚಂದ್ರಮನ ಹಾಗೆ. ಅವನೆಂದರೆ ಹಾಗೆ ಸುಡು ಬೇಸಿಗೆಯಲ್ಲಿ ಸುರಿದ ವರ್ಷಧಾರೆಯ ಹಾಗೆ. ಅವನೆಂದರೆ ಹಾಗೆ ಸುಡು ಬೇಸಿಗೆಯಲ್ಲಿ ಸುರಿದ ವರ್ಷಧಾರೆಯ ಹಾಗೆ. ಅವನೆಂದರೆ ಹಾಗೆ ಜಾಹ್ನವಿಯ ಕೈ ಹಿಡಿದ ಶ್ರೀರಾಮಚಂದ್ರನ ಹಾಗೆ. ಅವನೆಂದರೆ ಹಾಗೆ ರಾಧೆಯ ಪ್ರೀತಿಗೆ ಪರಿತಪಿಸುವ ಘನಶ್ಯಾಮನ ಹಾಗೆ. ರಾಧೆಯ ಪ್ರೀತಿಗೆ ಪರಿತಪಿಸುವ ಘನಶ್ಯಾಮನ ಹಾಗೆ. ತನುವಲ್ಲಿ ತುಂಬಿಹನು, ಮನದಲ್ಲಿ ನಿಂದಿಹನು, ಅವನೇ ನನ್ನವನು, ನನ್ನ ಕೈ ಹಿಡಿದವನು. ಕಾಡು ಕುಸುಮ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಬೇಲೂರು ರಘುನಂದನ್, ಚೆನ್ನನಹಳ್ಳಿ ಸ್ವಾಮಿ, ಪತ್ರಕರ್ತ ಹಾಗೂ ಲೇಖಕ ಚಲಂ, ಸಾಹಿತಿ ಕೋಟೇಶ್ ಉಪ್ಪಾರ್, ಸುರೇಶ್ ಗುರೂಜಿ, ಉದಯ ರವಿ, ಕೃತಿ ಕತ್ರು, ಕವಿತಾ ಯೋಗೇಶ್, ವಕೀಲ ಯೋಗೇಶ್, ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಜೆಪಿ ಶೇಖರ್ ಸೇರಿದಂತೆ ಹಲವರು ಹಾಜರಿದ್ದರು. ಭಾರತ ಸಂವಿಧಾನವು ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠ ಸಂವಿಧಾನವಾಗಿದ್ದು ಇಲ್ಲಿ ಪ್ರತಿಯೊಬ್ಬರಿಗೂ ಸಮಾನವಾಗಿ ಹಕ್ಕಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ರಾಷ್ಟ್ರೀಯ ಹಬ್ಬದ ಆಚರಣಾ ಸಮಿತಿ ವತಿಯಿಂದ ಪಟ್ಟಣದ ಹೃದಯ ಭಾಗದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ 77ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಶ್ರೀಮಂತ ರಾಷ್ಟ್ರ ಭಾರತದಲ್ಲಿ ಜನಸಾಮಾನ್ಯರಿಗೆ ಸಿಗಬೇಕಾದ ಕನಿಷ್ಠ ಹಕ್ಕುಗಳನ್ನು ಕಲ್ಪಿಸುವ ಶಕ್ತಿಯನ್ನ ನಮ್ಮ ಸಂವಿಧಾನ ಹೊಂದಿದೆ. ಆಪರೇಷನ್ ಸಿಂಧೂರದ ಐತಿಹಾಸಿಕ ಯಶಸ್ಸಿಗೆ ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಸ್ವಾವಲಂಬನೆಯೇ ಕಾರಣವಾಗಿದೆ ಎಂದರು. ವಿಶ್ವವಿಖ್ಯಾತ ಬೇಲೂರಿನ ಅಭಿವೃದ್ಧಿಯೇ ನಮ್ಮ ಮೊದಲ ಆದ್ಯತೆ. ಪಟ್ಟಣ ಸೇರಿದಂತೆ ಎಲ್ಲವೂ ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಕನಸು ಹೊಂದಿದ್ದೇನೆ. ಹಂತ ಹಂತವಾಗಿ ಎಲ್ಲವೂ ಕಾರ್ಯರೂಪಕ್ಕೆ ಬರಲಿವೆ. ಈಗಾಗಲೇ ಹೊಳೆ ಬೀದಿ ರಸ್ತೆ ಅಭಿವೃದ್ಧಿಗಾಗಿ 50 ಕೋಟಿ ಅನುದಾನ ಬಿಡುಗಡೆಯಾಗಿದ್ದು ಆದಷ್ಟು ಬೇಗ ಕಾಮಗಾರಿ ಪ್ರಾರಂಭಿಸಲಾಗುವುದು. ಜೊತೆಗೆ ಮುಖ್ಯ ರಸ್ತೆಯನ್ನ ಕೂಡ ಅಗಲೀಕರಣ ಮಾಡಲಾಗುವುದು. ಕ್ಷೇತ್ರದ ಅಭಿವೃದ್ಧಿ, ಬಡವರ ರೈತರ ಸಮಸ್ಯೆಗಳನ್ನ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ಕಾರ್ಯಕ್ರಮ ಆಚರಣೆ ಆಗ್ತಾ ಇದೆ. ಬಹುಶಃ 77 ವರ್ಷದ ಹಿಂದೆ 1950 ಜನವರಿ 16ರಂದು ನಮ್ಮ ಸಂವಿಧಾನ ಜಾರಿಗೆ ಬಂದಂತಹ ಐತಿಹಾಸಿಕ ದಿನ ಅಂದರೆ ತಪ್ಪಾಗಲಾರದು. ಜಗತ್ತಿನ ಅತಿ ದೊಡ್ಡ ಸಂವಿಧಾನ ಅಂದ್ರೆ ಅದು ಭಾರತದ ಸಂವಿಧಾನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲೇ ನಾವು ನೆನೆಸ್ಕೋಬೇಕಾಗುತ್ತೆ. ಬಹುಶಃ ಭಾರತಕ್ಕೆ ಇರ್ತಕ್ಕಂಥ ಸಂವಿಧಾನ ಈ ಜಗತ್ತಿನ ಯಾವುದೇ ದೇಶದಲ್ಲಿಲ್ಲ ಅಂತಕ್ಕಂಥದ್ದು ಇವತ್ತು ಇಡೀ ಭಾರತ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ಸಂದೇಶ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಈ ಒಂದು ಐತಿಹಾಸಿಕ ದಿನವನ್ನ 77 ವರ್ಷಗಳಿಂದ ಸತತವಾಗಿ ಜನಸಾಮಾನ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನವನ್ನ ಗೌರವಿಸಿ ಇವತ್ತು ಆಚರಣೆಯನ್ನ ನಾವೆಲ್ಲ ಮಾಡ್ತಾ ಬರ್ತಾ ಇದ್ದೀವಿ ಅಂದ್ರೆ ಈ ಸಂವಿಧಾನಕ್ಕೆ ಅದರದೇ ಆದಂತಹ ಒಂದು ಶಕ್ತಿ, ಗೌರವ, ಘನತೆ ಇದೆ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಭಾವಿಸಬೇಕಾಗಿದೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಕೊಟ್ಟು ಶಿಕ್ಷಣ ಹೋರಾಟ ಸಂಘಟನೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ಮತದಾನ ಹಕ್ಕನ್ನು ಕೊಟ್ಟು ಸರ್ವೇ ಜನಾಂಗದ ಶಾಂತಿಯ ತೋಟಕ್ಕ ಅಂತಕ್ಕಂಥ ಏನು ನಮ್ಮ ಕುವೆಂಪು ಅವರು ಹೇಳ್ತಾರೆ, ಅದಕ್ಕೆ 77 ವರ್ಷದ ಹಿಂದೆ ಇದಕ್ಕೆ ನಾಂದಿಯನ್ನ ಆಡಿದಂತ ಮಹಾನ್ ನಾಯಕ ಯಾರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಬಂದರು ಸಂವಿಧಾನ ಶಿಲ್ಪಿ ಅವರಿಗೆ ಮಹಾತ್ಮ ಗಾಂಧಿ ಅವರು, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಇಂಥ ನೂರಾರು ಮಾನ್ಯರು ಇವರ ಜೊತೆ ಕೈ ಜೋಡಿಸಿ ಭಾರತಕ್ಕೆ ಒಂದು ಪವಿತ್ರವಾದಂತಹ ಸಂವಿಧಾನವನ್ನು ಕೊಟ್ಟಂತಹ ಇವತ್ತು ನಾವು ಆಚರಣೆಯನ್ನ ಮಾಡ್ತಾ ಇದೀವಿ ಅಂದ್ರೆ ತಪ್ಪಾಗಲಾರದು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಗಮನಿಸ್ತಾ, ಬಹುಶಃ 77 ವರ್ಷಕ್ಕಿಂತ ಇತಿಹಾಸ ಬೇಲೂರಿಗೆ ಇದೆ. ಸುಮಾರು 909 ವರ್ಷ ಇತಿಹಾಸ ಇರ್ತಕ್ಕಂಥ ಹೊಯ್ಸಳರು ಆಳಿದ ನಾಡು ಈ ಬೇಲೂರು ಅಂತಕ್ಕಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಇವತ್ತು ಅನೇಕ ನಮ್ಮಲ್ಲಿರ್ತಕ್ಕಂಥ ಹೋರಾಟಗಾರರು, ಬೇಲೂರಿನ ಕೃಷ್ಣಮೂರ್ತಿಗಳಿರ್ಬೋದು, ಮುಳ್ಳುವಳ್ಳಿ ಕೇಶವಧರಣಿಯವರಿರ್ಬೋದು, ಮುಳ್ಳುವಳ್ಳಿಯ ಬೋರೇಗೌಡರಿರ್ಬೋದು, ಬೋರನಗೌಡರು, ಶಿವಮೂರ್ತಿ ಅವರಿರ್ಬೋದು, ಅನೇಕರು ರಘುನಂದನ್ ಆದಿಯಾಗಿ ಬೇಲೂರಿನವರು ಸಹ ಸ್ವತಂತ್ರ ಕಾಲದಲ್ಲಿರ್ಬೋದು, ಈ ಒಂದು ಗಣರಾಜ್ಯೋತ್ಸವದ ಇದರಲ್ಲಿರ್ಬೋದು ಹೋರಾಟವನ್ನ ಮಾಡಿ ಸಮಾಜ
ಅನ್ನೋದಕ್ಕೆ ಒಂದು ಸಂದೇಶವನ್ನ ಕೊಟ್ಟಂತ ಕೀರ್ತಿ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಯಾವುದಕ್ಕಿದೆ ಅಂದ್ರೆ ಅದು ಬೇಲೂರಿಗಿದೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿ, ಸಂವಿಧಾನದಿಂದ ನಮ್ಮ ದೇಶವು ಅತ್ಯಂತ ಯಶಸ್ವಿ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಿಂದ ನಮ್ಮ ಆಡಳಿತಗಾರರನ್ನ ನಾವೇ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಸಿಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರತಿಯೊಬ್ಬ ನಾಗರಿಕನು ಚುನಾವಣೆಯಲ್ಲಿ ತಪ್ಪದೆ ಮತದಾನ ಮಾಡುವ ಮೂಲಕ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಬೇಕಾದ ಅತ್ಯುತ್ತಮ ಆಡಳಿತಗಾರರನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗುತ್ತದೆ. ಮತದಾನವು ಶಕ್ತಿಯುತ ಪರಮ ಅಹಿಂಸಾ ಅಸ್ತ್ರವಾಗಿರುತ್ತದೆ. ಸಂವಿಧಾನವು ನಮಗೆ ನೀಡಿರುವ ಹಕ್ಕು ಮತ್ತು ಕರ್ತವ್ಯಗಳ ಮೂಲಕ ನಾವೆಲ್ಲ ಈ ದೇಶದ ಎಲ್ಲಾ ಕಾನೂನುಗಳನ್ನ ಚಾಚು ತಪ್ಪದೆ ಪಾಲಿಸಿ ಎಲ್ಲರನ್ನ ಸಮಾನತೆಯಿಂದ ಕಂಡು ಒಗ್ಗಟ್ಟಿನಿಂದ ನಮ್ಮ ಕರ್ತವ್ಯ ನಿರ್ವಹಿಸಿ ಈ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋಣ. ಬೇಲೂರು ತಾಲೂಕನ್ನ ಒಂದು ಮಾದರಿ ತಾಲೂಕಾಗಿ ರೂಪಿಸೋಣ. ಸುಭದ್ರ ಭಾರತವನ್ನ ನಿರ್ಮಿಸಲು ಎಲ್ಲರೂ ಕೈ ಜೋಡಿಸೋಣ ಎಂದರು. ಕಾರ್ಯಕ್ರಮದಲ್ಲಿ ಪತ್ರಿಕೋದ್ಯಮ ಕ್ಷೇತ್ರದಿಂದ ಬಿಎಸ್ ಆರಾಧ್ಯ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಗಣ್ಯರನ್ನ ಶಾಸಕರು, ರಾಷ್ಟ್ರೀಯ ಹಬ್ಬದ ಆಚರಣಾ ಸಮಿತಿಯ ಅಧ್ಯಕ್ಷರು, ಅಧಿಕಾರಿಗಳು ಸನ್ಮಾನಿಸಿ ಗೌರವಿಸಲಾಯಿತು. ವಿಶೇಷವಾಗಿ ಯುನೈಟೆಡ್ ಆಂಗ್ಲ ಮಾಧ್ಯಮ ಶಾಲೆಗಳ ವಿದ್ಯಾರ್ಥಿಗಳಿಂದ ಆಪರೇಷನ್ ಸಿಂಧೂರ್ ನೃತ್ಯ ರೂಪಕ ಪ್ರದರ್ಶಿಸಲಾಯಿತು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನಾ ಸಮಿತಿ ರಚನೆ ಆಯಿತು. ಆದರೆ ಆ ಸಮಯದಲ್ಲಿ ಸಂವಿಧಾನ ಕಡನ್ನು ಅಂಬೇಡ್ಕರ್ ನೇತೃತ್ವದ ಸಮಿತಿಗೆ ವಹಿಸಲಾಯಿತು. ಆ ಮಹಾನುಭಾವರು ಒಂದು ಅತ್ಯಂತ ಅದ್ಭುತವಾದ ಲಿಖಿತ ಸಂವಿಧಾನವನ್ನು ನಾವು ಭಾರತೀಯರು ಮುಂದೆ ಹೀಗೇ ಇರಬೇಕು, ಇದೇ ಚೌಕಟ್ಟಿನಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ನಡೆಸಬೇಕು ಅಂತ ಒಂದು ಚೌಕಟ್ಟನ್ನು ಹಾಕಿದ್ದಾರೆ. ಆ ಚೌಕಟ್ಟೆ ಭಾರತದ ಸಂವಿಧಾನವಾಗಿದೆ. ಈ ಸಂವಿಧಾನವನ್ನು 1949 ನವೆಂಬರ್ 26ರಂದು ಅಂಗೀಕರಿಸಲಾಯಿತು ಹಾಗೂ ಇದನ್ನು 1950 ಜನವರಿ 20ರಂದು ಜಾರಿಗೆ ಬಂದಿತ್ತು. ಅದೇ ಕಾರಣದಿಂದ ನಾವು ಈ ದಿನವನ್ನು ಪ್ರಜಾಪ್ರಭುತ್ವ ದಿನವಾಗಿ ಆಚರಿಸುತ್ತಿದ್ದೇವೆ. ಇದಕ್ಕಿಂತ ಮೊದಲು ರಾಜಪ್ರಭುತ್ವದಲ್ಲಿ ನಮ್ಮ ಭಾರತ ದೇಶದಲ್ಲಿ ಅನೇಕ 560ಕ್ಕಿಂತ ಹೆಚ್ಚು ಸಂಸ್ಥಾನಗಳು ಆಡಳಿತವನ್ನು ನಡೆಸುತ್ತಿದ್ದವು. ಈಗ ನಿಜವಾಗಲೂ ಪ್ರಜೆಗಳಿಗೆ ಅಧಿಕಾರ ದೊರೆತಂತಾಯಿತು. ಸಂವಿಧಾನ ಕೇವಲ ಕಾನೂನು ಪುಸ್ತಕವಲ್ಲ, ಅದು ರಾಷ್ಟ್ರದ ಆತ್ಮ ಎಂದು ಶಾಸಕ ಎ ಮಂಜು ಅಭಿಪ್ರಾಯಪಟ್ಟರು. ಪಟ್ಟಣದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ರಾಷ್ಟ್ರೀಯ ಹಬ್ಬದ ಆಚರಣಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ 77ನೇ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಸಂವಿಧಾನದ ಮಹತ್ವವನ್ನು ಸ್ಮರಿಸುವ ಈ ದಿನವು ಪ್ರತಿಯೊಬ್ಬ ನಾಗರಿಕನಿಗೆ ಅತ್ಯಂತ ಪವಿತ್ರವಾದುದು. ಕಳೆದ 77 ವರ್ಷದಲ್ಲಿ ದೇಶದ ಆರ್ಥಿಕ, ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಗಣನೀಯ ಪ್ರಗತಿ ಸಾಧಿಸಿದೆ. ಆದಾಗ್ಯೂ ಶಿಕ್ಷಣದ ಗುಣಮಟ್ಟವನ್ನು ಇನ್ನಷ್ಟು ಸುಧಾರಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು. ಭಾರತವು ಇಂದು ವಿಶ್ವದಲ್ಲೇ ಬೃಹತ್ ರಾಷ್ಟ್ರವಾಗಿ ಬೆಳೆದಿದ್ದು, ದೇಶದ ಸಮಗ್ರ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ಸಂವಿಧಾನದ ಮೌಲ್ಯಗಳು ಮತ್ತು ಮೂಲಭೂತ ತತ್ವವನ್ನು ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಗಣರಾಜ್ಯೋತ್ಸವದ ನಿಜವಾದ ಅರ್ಥ ಸಾರ್ಥಕವಾಗುತ್ತದೆ. ರಾಷ್ಟ್ರ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ನಾಗರಿಕನ ಪಾತ್ರ ಅಮೂಲ್ಯವಾದುದು ಎಂದು ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ ಸಿಬ್ಬಂದಿಗಳನ್ನು ಸನ್ಮಾನಿಸಲಾಯಿತು. ಪಟ್ಟಣದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಸಮಾರಂಭಕ್ಕೆ ಮೆರುಗು ತಂದರು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ತಹಶೀಲ್ದಾರ್ ಸೌಮ್ಯ ಅವರು ಧ್ವಜಾರೋಹಣ ನೆರವೇರಿಸಿ ಧ್ವಜ ಸಂದೇಶ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀನಿವಾಸ್, ಬಿಇಒ ನಾರಾಯಣ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಗೇಂದ್ರ ಕುಮಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಗಣರಾಜ್ಯ ಎಂದರೆ ರಾಷ್ಟ್ರದ ಮುಖ್ಯಸ್ಥರಾದ ರಾಷ್ಟ್ರಪತಿಯವರನ್ನು ಚುನಾವಣೆ ಮೂಲಕ ಆಯ್ಕೆ ಮಾಡುವುದು, ಪ್ರಜೆಗಳ ಹಕ್ಕು ಜೊತೆಗೆ ಕರ್ತವ್ಯವನ್ನು ನೆನಪಿಸುವ ದಿನವೇ ಗಣರಾಜ್ಯದ ಭಿನ್ನತೆಯಲ್ಲಿ ಐಕ್ಯತೆಯನ್ನು ಸಾಧಿಸುವ ದಿನವೇ ಭಾರತದ ಹೆಮ್ಮೆಯ ದಿನ. ಸಂವಿಧಾನ ಮೂಲಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗಲೇ ರಾಜ್ಯೋತ್ಸವಕ್ಕೆ ನಿಜವಾದ ಅರ್ಥ. ಭಾರತದ ಗಣರಾಜ್ಯ ಜನತಂತ್ರ ಶ್ರೇಷ್ಠ ಉದಾಹರಣೆ. ರಾಷ್ಟ್ರ ನಿರ್ಮಾಣದಲ್ಲಿ ಪ್ರತಿಯೊಬ್ಬ ನಾಗರಿಕನ ಪಾತ್ರ ಅಮೂಲ್ಯವಾದದ್ದು. ಸಮಾನತೆ, ನ್ಯಾಯ ಮತ್ತು ಸ್ವತಂತ್ರ ಗಣರಾಜ್ಯದ ಮೂಲ ಸ್ತಂಭಗಳು.
ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರಕಾರ ಸಂವಿಧಾನವು ಕೇವಲ ಕಾನೂನು ಪುಸ್ತಕವಲ್ಲ, ಅದು ರಾಷ್ಟ್ರದ ಆತ್ಮ. ಗಣರಾಜ್ಯವು ಸಂವಿಧಾನದ ಮಹತ್ವವನ್ನು ಸ್ಮರಿಸುವ ದಿನ. ಗಣರಾಜ್ಯವೆಂದರೆ ಕಾನೂನಿನ ಮೇಲೆ ನಿಂತ ಸಮಾಜ. ಕಳೆದ 76 ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡಿದ್ದೇವೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ತಂತ್ರಜ್ಞಾನದಲ್ಲಿ ಭಾರತ ದೇಶವು ಅಭಿವೃದ್ಧಿ ಹೊಂದಿದೆ. ಇನ್ನೂ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಣೆ ಮಾಡಬೇಕಾಗಿದೆ. ಸಮಾನತೆ ಹಾಗೂ ಆರ್ಥಿಕ ಮೂಲ ಸೌಲಭ್ಯಗಳನ್ನು ಎಲ್ಲರಿಗೂ ಸಮಾನವಾಗಿ ನೀಡಿದಾಗ ಮಾತ್ರ ಗಣರಾಜ್ಯ ವ್ಯವಸ್ಥೆಗೆ ಅರ್ಥ ಕಲ್ಪಿಸಲಾಗುತ್ತದೆ. ಭಾರತ ದೇಶವು ಇಂದು ವಿಶ್ವದಲ್ಲೇ ಬೃಹತ್ ರಾಷ್ಟ್ರವಾಗಿ ಬೆಳೆದು ನಿಂತಿದೆ. ದೇಶದ ಅಭಿವೃದ್ಧಿಗೆ ನಾವೆಲ್ಲರೂ ಕೈ ಜೋಡಿಸೋಣ. ಮತ್ತೊಮ್ಮೆ ವಿಶೇಷವಾದ ಇವತ್ತು ಏನು ಅಂತಂದ್ರೆ ಸಂಗೊಳ್ಳಿ ರಾಯಣ್ಣರವರ ಪುಣ್ಯಸ್ಮರಣೆಯ ದಿನ. ಅವ್ರಿಗೂ ಕೂಡ ನಾವು ಇವತ್ತು ಜ್ಞಾಪಿಸಿಕೊಂಡು ಗಣರಾಜ್ಯೋತ್ಸವ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ಜೊತೆಗೆ ವಿಶೇಷವಾಗಿ ನಮ್ಮ ಪತ್ರಕರ್ತರಾದಂತಹ ಚಂದ್ರಶೇಖರ್ ಅವರು ನಮ್ಮ ಇವತ್ತು ಹಾಸನ ಮಠದಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ಒಂದು ದಿನ ಅಂತಕ್ಕಂಥದ್ದನ್ನ ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಧನ್ಯವಾದ, ನಮಸ್ಕಾರ. ಹಾಸನ ನಗರದ ಸಮೀಪದ ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 1ರ ವ್ಯಾಪ್ತಿಯ ಬೋವನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಸಂಘದ ಅಧ್ಯಕ್ಷ ಬಿಆರ್ ಬೊಮ್ಮೇಗೌಡ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ನಮ್ಮ ಸಂವಿಧಾನವು ನಮಗೆ ಸಮಾನತೆ, ಸ್ವತಂತ್ರ, ನ್ಯಾಯ ಮತ್ತು ಸಹೋದರತ್ವದ ಮೌಲ್ಯಗಳನ್ನು ನೀಡಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾದ ಈ ಸಂವಿಧಾನವು ನಮ್ಮ ದೇಶದ ಬಲಿಷ್ಠ ಆಧಾರ ಸ್ತಂಭವಾಗಿದೆ ಎಂದರು. ನಾವು ಉತ್ತಮ ನಾಗರಿಕರಾಗಿ ದೇಶದ ಕಾನೂನು ಪಾಲಿಸಬೇಕು, ಶಿಸ್ತಿನಿಂದ ಬದುಕಬೇಕು, ಏಕತೆ ಮತ್ತು ಸಹೋದರತ್ವವನ್ನು ಬೆಳೆಸಬೇಕು. ಶಿಕ್ಷಣ, ಸ್ವಚ್ಛತೆ, ಪರಿಸರ ಸಂರಕ್ಷಣೆ ಮತ್ತು ದೇಶಭಕ್ತಿ ನಮ್ಮ ಜೀವನದ ಭಾಗವಾಗಬೇಕು ಎಂದು ಸಲಹೆ ನೀಡಿದರು. ಈ ವೇಳೆ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಿಇ ಜಯರಾಮ್, ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ನಿರ್ದೇಶಕರಾದ ರವಿಕುಮಾರ್, ಪ್ರಸಾದ್, ನಾಗರಾಜ್, ಮಾಜಿ ನಿರ್ದೇಶಕ ಚಂದ್ರಶೇಖರ್, ಕಾರ್ಯದರ್ಶಿ ನಟರಾಜ್, ಗ್ರಾಮದ ಮುಖಂಡರಾದ ಕೃಷ್ಣ, ರಾಮಣ್ಣ, ವಸಂತಕುಮಾರ್, ಸಿಕೆಎಸ್ ಶಾಲೆಯ ಮುಖ್ಯೋಪಾಧ್ಯಾಯ ದೇವಿಕಾ ರಾಣಿ, ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯೋಪಾಧ್ಯಾಯಿನಿ ಪಾರ್ವತಮ್ಮ, ಶಿಕ್ಷಕರು ಇತರರು ಹಾಜರಿದ್ದರು. ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಭಾರತ ದೇಶಕ್ಕೆ ಇವತ್ತು ರಾಷ್ಟ್ರೀಯ ಗಣರಾಜ್ಯೋತ್ಸವ. ಇವತ್ತು ನಮ್ಮ ಸಂವಿಧಾನ ಜಾರಿಗೆ ಬಂದು 77 ವರ್ಷಗಳು ಕಳೆದಿವೆ. ನಮ್ಮ ಭಾರತದ ಸಂವಿಧಾನ 1950 ಜನವರಿ 26ನೇ ತಾರೀಕು ಜಾರಿಗೆ ಬರುತ್ತೆ. 77ನೇ ಗಣರಾಜ್ಯೋತ್ಸವ ಅಂಗವಾಗಿ ಹಾಸನ ನಗರದ ಬೋವನಹಳ್ಳಿ ಬಳಿ ಇರುವ ಶ್ರೀ ರಂಗನಾಥ ಸ್ವಾಮಿ ವಿದ್ಯಾಸಂಸ್ಥೆಯಲ್ಲಿ ಇಂದು ಗಣರಾಜ್ಯೋತ್ಸವದ ಧ್ವಜಾರೋಹಣ ಹಾಗೂ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದಲ್ಲಿ ಸ್ವತಃ ಮಕ್ಕಳೇ ನಿರ್ಮಿಸಿ ಪ್ರದರ್ಶನಕ್ಕೆ ಇಟ್ಟಿದ್ದ ವಿವಿಧ ಮಾದರಿಯ ವಿಜ್ಞಾನ ವಸ್ತು ಪ್ರದರ್ಶನಗಳು ಗಮನ ಸೆಳೆದವು. ಜೊತೆಗೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದ ಮನೋರೋಗ ತಜ್ಞೆ ಡಾಕ್ಟರ್ ಸುನೀತಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಶಾಂತಿಯುತ ಹಾಗೂ ಸದೃಢ ಸಮಾಜ ನಿರ್ಮಾಣದ ಗುರಿ ಮಕ್ಕಳಲ್ಲಿ ಬಾಲ್ಯದಿಂದಲೇ ಆರಂಭವಾಗಬೇಕು. ಮನಸ್ಸಿನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದಾದ ಮನಸ್ಥಿತಿಯನ್ನ ಹತೋಟಿಯಲ್ಲಿ ತಿಳ್ಕೊಂಡಾಗ ಶಾಂತಿಯುತ ಕುಟುಂಬ, ರಾಜ್ಯ, ದೇಶ ಕಟ್ಟಲು ಸಾಧ್ಯ. ಈ ನಿಟ್ಟಿನಲ್ಲಿ ಬಾಲ್ಯದಿಂದಲೇ ಮಕ್ಕಳಿಗೆ ಒಳ್ಳೆಯ ನಡವಳಿಕೆ, ಗುಣಮಟ್ಟದ ಆಹಾರ ಪದ್ಧತಿ ಬಗ್ಗೆ ಪೋಷಕರು ಜಾಗೃತಿ ಮೂಡಿಸುವ ಜೊತೆಗೆ ಉತ್ತಮ ಆರೋಗ್ಯ ಸಲಹೆಗಳನ್ನ ನೀಡಬೇಕು ಎಂದು ಕರೆ ನೀಡಿದರು. ಕುಟುಂಬದಲ್ಲಿ ಪೋಷಕರು ಏನು ಮಾತನಾಡುತ್ತಾರೋ ಮಕ್ಕಳು ಅದನ್ನೇ ಅಳವಡಿಸಿಕೊಳ್ಳುತ್ತಾರೆ ಎಂಬುದರ ಬಗ್ಗೆ ಎಲ್ಲರಿಗೂ ಅರಿವಿರಬೇಕು. ಮೊಬೈಲ್ ಬಳಕೆ ಹಾಗೂ ಅವರ ನಡವಳಿಕೆ ಬಗ್ಗೆ ನಿಗಾ ವಹಿಸದೇ ಆದಲ್ಲಿ ಆರೋಗ್ಯಕರ ವ್ಯಕ್ತಿತ್ವ ಬೆಳೆಸಲು ಸಾಧ್ಯ. ಶುಚಿತ್ವದಿಂದ ಆರೋಗ್ಯ, ಆರೋಗ್ಯದಿಂದ ಸುಂದರ ಸಮಾಜ ಕಟ್ಟಲು ಎಲ್ಲರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಕಡಿಮೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಅಥವಾ ನಮ್ಮ ಭಾವನೆಗಳನ್ನ ನಾವು ಸರಿಯಾಗಿ ಮ್ಯಾನೇಜ್ ಮಾಡಲಿಲ್ಲ ಅಂದ್ರೆ ಇನ್ನವರು ಚಿಕ್ಕ ಚಿಕ್ಕ ಮಕ್ಕಳು ಅವ್ರು ಹೇಗೆ ಮ್ಯಾನೇಜ್ ಮಾಡ್ತಾರೆ, ಅವ್ರಿಗೆ ಕಲಿಯೋದು ತುಂಬಾ ಕಷ್ಟ ಆಗತ್ತೆ ಅಲ್ಲ. ಸೊ ವಿ ಶುಡ್ ಲರ್ನ್ ಫಸ್ಟ್. ನಾವು ದೊಡ್ಡವರು ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದನ್ನ ನಾವು ಫಸ್ಟ್ ಕಲಿಬೇಕು, ಹೌದಾ? ಸೊ ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಳೋದು? ಸಿಟ್ಟು ಬರುತ್ತಲ್ವಾ? ಸಿಟ್ಟು ಬಂದಾಗ ಹೇಗೆ ಕಂಟ್ರೋಲ್ ಮಾಡೋದು ಅದನ್ನ ನಾವು? ಫಸ್ಟ್ ಆಫ್ ಆಲ್ ಸಿಟ್ಟು ಬಂದಾಗ ನಮ್ಮ ದೇಹದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಓಕೆ,
ಸೊ ಆ ಬದಲಾವಣೆಗಳನ್ನ ನಾವು ಗಮನಿಸೋದಕ್ಕೆ ಶುರು ಮಾಡಬೇಕು, ರೈಟ್? ಸೊ ಸಿಟ್ಟು ಬಂದಾಗ ಹೊಟ್ಟೆ ಒಳಗೆ ಒಂಥರ ಆಗುತ್ತೆ, ಮೈಯೆಲ್ಲ ಒಂಥರ ಸಣ್ಣದಾಗಿ ನಕ್ಕ ಬರುತ್ತೆ, ಎದುರುಗಡೆ ಇರೋರು ಏನ್ ಮಾತಾಡ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋಷ್ಟು ಸಹನೆ ನಮ್ಮಲ್ಲಿ ಇರೋದಿಲ್ಲ. ಅದನ್ನ ನಾವು ಬೆಳೆಸ್ಕೊಳ್ಬೇಕು ಅಂತ. ಈಗ 1ರಿಂದ 10 ಮಾರ್ಕ್ಸ್ ನಾವು ಸಿಟ್ಟಕ್ಕೆ ಕೊಟ್ರೆ 10ಕ್ಕೆ 10 ಬಂದ್ಬಿಟ್ರೆ ದೊಡ್ಡ ದೊಡ್ಡ ಜಗಳಗಳಾಗೋದು, ಹೊಡೆದಾಟ ಆಗುತ್ತಲ್ಲ, ಅದು ಕೈ ಮಿಲಾಯಿಸಿದ್ರು ಅಂತ ಹೇಳ್ತಾರಲ್ಲ, ಅವ್ರಿಗೆ ಇವ್ರು ಹೊಡಿಯೋಕ್ ಹೋಗೋದು, ಇವ್ರಿಗೆ ಅವ್ರು ಹೊಡಿಯೋಕ್ ಹೋಗೋದು, ಅದು 10ಕ್ಕೆ 10 ಸಿಟ್ಟಿದ್ದಾಗ, ಆಯ್ತಾ? ಸೊ 5 ಕ್ರಾಸ್ ಮಾಡಿದಾಗ ಅಂದ್ರೆ 50% ಕ್ರಾಸ್ ಆದಾಗ ನಾವೇನ್ ಮಾಡ್ತೀವಿ, ಕಿರ್ಚಾಡ್ತೀವಿ. 6-7 ಬಂದಾಗ ಜೋರಾಗಿ ಕಿರ್ಚಕ್ ಶುರು ಮಾಡ್ತೀವಿ. ಹೆಂಗಸ್ರಾದ್ರೆ ಅಳಕ್ ಶುರು ಮಾಡ್ತಾರೆ, ಸಿಟ್ಟಲ್ಲಿ ಅಳುವಂಥದ್ದು, ಆಯ್ತಾ? ಸೊ ನಾವೇನ್ ಮಾಡ್ಬೇಕು, ಅದು 5 ಕ್ರಾಸ್ ಆಗಕ್ ಮುಂಚೆನೆ ಗಮನಿಸ್ಕೋಬೇಕು, ನನಗ್ ಸಿಟ್ಟು ಬರ್ತಿದೆ, ನನ್ನ ಸಿಟ್ಟು 5 ಕ್ರಾಸ್ ಆಗ್ತಾ ಇದೆ ಅಂತ ಅಂದ ತಕ್ಷಣ ನಾವೇನ್ ಮಾಡ್ಬೇಕು, ಅದನ್ನ ಹ್ಯಾಂಡಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಹೇಗೆ ಹ್ಯಾಂಡಲ್ ಮಾಡೋದು? ಫಸ್ಟ್ ಸ್ಟೆಪ್ ಗಮನ ಕೊಡೋದು, ಸಿಟ್ಟು ಬರ್ತಿದೆ ಅನ್ನೋದನ್ನ ಗಮನಿಸ್ಕೊಳ್ಳೋದು. 2ನೇ ಸ್ಟೆಪ್, ನಾನು ಈಗ ರಿಯಾಕ್ಟ್ ಮಾಡಬಾರ್ದು, ಅದನ್ನ ಕರೆಕ್ಟ್ ಆಗಿ ಅಸೆಸ್ ಮಾಡಿಕೊಂಡು ಸರಿಯಾಗಿ ಸಮಾಧಾನವಾಗಿ ಉತ್ತರ ಕೊಡಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡೋದು. ಓಕೆ. 3ನೇದು, ಕೆಲವೊಂದ್ಸತಿ ಏನಾಗುತ್ತೆ, ಅಷ್ಟೊಂದು ಸಮಾಧಾನ ಡೆವಲಪ್ ಆಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ಅದೇನ್ ಮಾಡ್ಬೇಕು, ಆ ಸಿಚುವೇಶನ್ ಏನಿದೆ, ಆಯ್ತಾ? ನಿಮ್ಮ ಎದುರುಗಡೆ ಇರೋ ವ್ಯಕ್ತಿ ನಿಮ್ಗೆ ಬೈತಾ ಇದ್ದಾರೆ, ಸಿಟ್ಟು ಆಟೋಮ್ಯಾಟಿಕ್ ಆಗಿ ಬರುತ್ತಲ್ವಾ? ಸೊ ಆ ಸಿಚುವೇಶನ್ ನ ಬಿಟ್ಟು ಆಚೆ ಹೋಗುವಂಥದ್ದು, ಆಯ್ತಾ? ಅಥವಾ ಉಸಿರಾಟದ ಎಕ್ಸರ್ಸೈಸ್ ಮಾಡಿಕೊಂಡು ಉಸಿರು ಮೇಲೆ ಗಮನ ಕೊಟ್ಕೊಂಡು ಮನಸ್ಸನ್ನ ಹತೋಟಿಗೆ ತಂದ್ಕೊಳ್ಳೋದು. ಎದುರುಗಡೆ ಇರೋದನ್ನ ಬೈತಾ ಇರೋದನ್ನೇ ಕೇಳಿಸ್ಕೊತಾ ಇದ್ರೆ ಏನಾಗುತ್ತೆ, ಸಿಟ್ಟು ನೆತ್ತಿಗೆ ಇರುತ್ತೆ, ಹೌದಾ? ಸೊ ಸಿಟ್ಟು ನೆತ್ತಿಗೆ ಏರ್ಬಾರ್ದು ಅಂತಂದ್ರೆ ಆ ಕೇಳಿಸ್ಕೊಳ್ಳೋದನ್ನ ನಿಲ್ಲಿಸ್ಬಿಟ್ಟು ನಿಮ್ಮ ಉಸಿರು ಮೇಲೆ ಗಮನ ಹರಿಸ್ಬೇಕು. ಅವಾಗ ನಮ್ಮ ಎಮೋಷನ್ಸ್ ಕಂಟ್ರೋಲ್ ಬರೋದಕ್ಕೆ ಶುರು ಆಗತ್ತೆ. ಪ್ರತಿಮಾ ಸಾಮಾಜಿಕ ಸಾಂಸ್ಕೃತಿಕ ಟ್ರಸ್ಟ್ನ ಸಂಸ್ಥಾಪಕಿ ಹಾಗೂ ಸಾಹಿತಿ ಪ್ರತಿಮಾ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಶಾಲೆಗಳಲ್ಲಿ ತಪ್ಪು ಮಾಡಿದಾಗ ದಂಡಿಸಿದರೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ ಹಲವು ಉದಾಹರಣೆಗಳಿವೆ. ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಬೇಕು. ಮಕ್ಕಳಿಗೆ ಶಿಕ್ಷೆಯ ಜೊತೆ ಶಿಕ್ಷಣದ ಅಗತ್ಯವಿದೆ ಎಂದರು. ಮಕ್ಕಳ ಜವಾಬ್ದಾರಿ ತೆಗೆದುಕೊಳ್ಳುವವರ ಪೈಕಿ ಕುಟುಂಬಗಳಲ್ಲಿ ಪೋಷಕರಾದರೆ ಶಾಲೆಯಲ್ಲಿ ಶಿಕ್ಷಕರು ಶಾಲೆಯಲ್ಲಿ ದಂಡಿಸುವುದು ಮಕ್ಕಳ ಭವಿಷ್ಯ ಉತ್ತಮವಾಗಿರಲಿ ಎಂಬ ಉದ್ದೇಶದಿಂದ ಎಂಬುದನ್ನು ಪೋಷಕರು ಅರಿತುಕೊಂಡಾಗ ಮಕ್ಕಳನ್ನ ಉತ್ತಮ ನಾಗರಿಕರನ್ನಾಗಿ ರೂಪಿಸಲು ಸಾಧ್ಯ. ಪ್ರಜಾಪ್ರಭುತ್ವದ ಅಡಿಪಾಯದ ಈ ಗಣರಾಜ್ಯೋತ್ಸವದ ಈ ದಿನ ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನದ ಹಕ್ಕುಗಳ ರಕ್ಷಣೆಗೆ ಎಲ್ಲರೂ ಮುಂದಾಗಿ ಮಕ್ಕಳಲ್ಲಿಯೂ ಈ ಬಗ್ಗೆ ಅರಿವು ಮೂಡಿಸೋಣ ಎಂದು ಕರೆ ನೀಡಿದರು. ಕೆತ್ತಿದಾಗ ಮಾತ್ರ ಮೂರ್ತಿ ಆಗ್ತದೆ. ಯಾವತ್ತೂ ಸಹ ನಾವು ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳಿ ಸ್ವಚ್ಛತೆಯನ್ನ ಕಲಿಸ್ತಾ ಮಾತುಗಳನ್ನ ಹಿತವಾಗಿ ಆರೋಗ್ಯನ ಕಲಿಸ್ಬೇಕು. ಬೆಳೆಯುವ ಸಿರಿ ಮೊಳಕೆಯಲ್ಲೇ. ಅರ್ಥ ಮಾಡ್ಕೊಳ್ಳಿ ಯಾಕೆ ಈ ವಿಷಯನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಒಬ್ಬ ಪ್ರೌಢಶಾಲಾ ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ಇವತ್ತು TEDಯಲ್ಲಿ ಪ್ರತಿಯೊಬ್ಬ ಶಿಕ್ಷಕರಿಗೆ ಶಿಕ್ಷಣವನ್ನು ನೀಡುವಂತಹ ಪರಿಸ್ಥಿತಿಯನ್ನ ಇವತ್ತು ಯಾರು ಕೊಡ್ತಾ ಇದ್ದಾರೆ ಅಂದ್ರೆ ಪೋಷಕರೇ. ಎಲ್ಲ ಕಡೆ ಮಲ್ಟಿಪ್ಲೈ ಕೆಲಸ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಸಮಯವನ್ನ ವ್ಯರ್ಥ ಮಾಡಬಾರ್ದು. ಮೊಬೈಲ್ ಅನ್ನು ಬಳಸ್ತಾ ಇದ್ದೇವೆ. ಆ ಮೊಬೈಲ್ ಬಳಸುವ ಸಮಯದಲ್ಲಿ ಮಗುವನ್ನ ನಾವು ಹೇಗಿರ್ಬೇಕು, ನಮ್ಮನ್ನು ನೋಡಿ ಮಗು ಕಲಿಯುತ್ತೆ ಅಂತ ಗೊತ್ತು ಅಲ್ವಾ ನಿಂಗೆಲ್ಲ? ಮಹಿಳೆಗೆ ಸ್ವತಂತ್ರ ಸಿಕ್ಕಿದೆ, ಆ ಸ್ವತಂತ್ರವನ್ನ ಉಪಯೋಗಿಸಿಕೊಳ್ಳೋದು ಯಾವ ರೀತಿ ಅನ್ನೋದು ಆಕೆ ಅರಿತಾಗ, ತಿಳಿದಾಗ, ಸಮಯ ಪ್ರಜ್ಞೆಯ ಸಾಧನೆ ಮಾಡಿದಾಗ ಮಾತ್ರ ಈ ನಮ್ಮ ಸಂವಿಧಾನದಲ್ಲಿರುವ ಹಕ್ಕುಗಳು ಪ್ರತಿಯೊಂದು ಎಲ್ಲರಿಗೂ ಸಿಗ್ತಾ ಇದೆ ಅಂತ. ಪುರುಷ ಪ್ರಧಾನ ಸಮಾಜವಿತ್ತು, ಹೆಣ್ಣನ್ನ ಕೀಳಾಗಿ ನೋಡುತ್ತಿತ್ತು. ಪುರುಷ ಪ್ರಧಾನ ಸಮಾಜವಿತ್ತು, ಹೆಣ್ಣನ್ನು ಕೀಳಾಗಿ ನೋಡುತ್ತಿತ್ತು. ಇಂದಿನ ದಿನ ಹೆಣ್ಣೆ ಹೆಚ್ಚು ಎನ್ನುತ್ತಿದೆ, ಆದರೂ ಸಹ ಹೆಣ್ಣನ್ನು ಕೀಳಾಗಿ ನೋಡುತ್ತಿದೆ. ಎಲ್ಲೆಡೆಯೂ ಹೆಣ್ಣಿಗೆ ಸ್ವತಂತ್ರ ಸಿಕ್ಕಿಲ್ಲ. ನಾವು ವೇದಿಕೆಯಲ್ಲಿ ಕೂತಿದ್ದೀವಿ, ಅತಿಥಿ ಬಳಿ ಕೂತಿದ್ದೀವಿ, ಅತಿಥಿ ಸ್ಥಾನದಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ಹೆಣ್ಣಿಗೆ ಸ್ವತಂತ್ರ ಸಿಕ್ಕಿದೆ ಅನ್ನುವುದು ತೋರಿಕೆಗೆ ಮಾತ್ರ. ಎಲ್ಲಾ ಹೆಣ್ಣು ಮಕ್ಕಳಿಗೂ ಸ್ವತಂತ್ರ ಸಿಕ್ಕಿದೆಯಾ? ಸಿಕ್ಕಿದೆಯಾ? ನಿಮ್ಮ ಮನಸ್ಸಾಕ್ಷಿಯಾಗಿ ಹೇಳಿ, ಸಿಕ್ಕಿದೆಯಾ? ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ರು ಒಂದು ಹೆಣ್ಣು ಮಗಳು, ಪ್ರತಿಭೆ ಇದ್ರೂ ಸಹ ಪುರುಷನ ಏನ್ ತಗೋಬೇಕು? ಆತ ತನ್ನ
ತಂದೆ ಆಗಿರ್ಬೇಕು, ಗಂಡ ಆಗಿರ್ಬೇಕು, ಅಣ್ಣ ಆಗಿರ್ಬೇಕು. ಯಾವುದೇ ಹೆಣ್ಣು ಪುರುಷನಿಲ್ಲದೆ ಸಾಧನೆ ಮಾಡೋದಕ್ಕಾಗುತ್ತಾ? ತಂದೆಯಾಗಿ ಬೇಕು, ಅಣ್ಣನಾಗಿ ಬೇಕು, ಯಾವುದೋ ಒಂದು ರೂಪದಲ್ಲಿ ಪುರುಷ ಮರವಾಗಿರಬೇಕು. ಹಾಸನ ನಗರದ ವಿದ್ಯಾನಗರದಲ್ಲಿರುವ ಕ್ರೈಸ್ಟ್ ಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ವಿದ್ಯಾರ್ಥಿಗಳ ಜೀವನದಲ್ಲಿ ಶಿಸ್ತು ಅತ್ಯಂತ ಅಗತ್ಯವಾಗಿದ್ದು ಅದು ವ್ಯಕ್ತಿತ್ವ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಅವರು ತಿಳಿಸಿದರು. ಉತ್ತಮ ವ್ಯಾಸಂಗದ ಜೊತೆಗೆ ದೈನಂದಿನ ಜೀವನದಲ್ಲಿ ಶಿಸ್ತನ್ನು ಅಳವಡಿಸಿಕೊಂಡು ಶಿಸ್ತುಬದ್ಧ ನಾಗರಿಕರಾಗಿ ರೂಪುಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು, ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಷ್ಟ್ರಭಕ್ತಿ ಗೀತೆಗಳು ಮತ್ತು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ನೀಡಿದವು. ಈಗ ಮತ್ತೊಮ್ಮೆ ಹೆಡ್ಲೈನ್. ಹಾಸನದಲ್ಲಿ 77ನೇ ಗಣರಾಜ್ಯೋತ್ಸವ ಆಚರಣೆ. ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಅದ್ಧೂರಿ ಗಣರಾಜ್ಯೋತ್ಸವ ಕಾರ್ಯಕ್ರಮ. ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ಕರ್ನಾಟಕದ ಆದಾಯದ ಮೇಲೆ ದೇಶ ನಿಂತಿದೆ, ಪ್ರತಿಫಲ ಮಾತ್ರ ಶೂನ್ಯ. ರಾಜ್ಯಗಳ ಶಕ್ತಿ ಕುಂದಿಸಿದರೆ ದೇಶದ ಪ್ರಗತಿ ನಿಲ್ಲುತ್ತದೆ. ಚಿನ್ನದ ಮೊಟ್ಟೆ ಇಡುವ ಕರ್ನಾಟಕಕ್ಕೆ ಕೇಂದ್ರದಿಂದ ಅನ್ಯಾಯ. ತೆರಿಗೆ ಕೊಡೋ ರಾಜ್ಯಕ್ಕೆ ದಂಡನೆ, ಪಡೆಯುತ್ತಿರುವ ರಾಜ್ಯಕ್ಕೆ ಬಹುಮಾನ. ಸಚಿವ ಕೃಷ್ಣ ಬೈರೇಗೌಡ. ಸಿರಿಧಾನ್ಯಗಳು ಮತ್ತು ಆಲೂಗಡ್ಡೆ ರೈತರು ಭಾರತೀಯ ಆಹಾರ ಸಂಸ್ಕೃತಿಯ ಜೀವಂತ ಸಾಕ್ಷಿ. ಸಾವಿರಾರು ವರ್ಷಗಳಿಂದ ಸಿರಿಧಾನ್ಯಗಳು ಮತ್ತು ರೈತರ ಶ್ರಮ ಆರೋಗ್ಯಕರ ಜೀವನಕ್ಕೆ ಪೂರಕ. ಸಿರಿಧಾನ್ಯ ಹಬ್ಬ ಮತ್ತು ವಾಣಿಜ್ಯ ಮೇಳ 2026ರಲ್ಲಿ ಕೃಷ್ಣ ಬೈರೇಗೌಡ ಮಾಹಿತಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.